ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಜನರಲ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳು ಯಾವ್ಯಾವು, ಅವು ಯಾವತ್ತು ನಡೀತವೆ, ಮತ್ತು ಅವುಗಳ ಒಂದು ಪ್ಯಾಟರ್ನ್ ಏನಿದೆ, ಪೇಪರ್ಸ್ ಎಷ್ಟಿದ್ದಾವೆ, ಸಿಲೆಬಸ್ ಏನಿದೆ, ಆ ಒಂದು ಪರೀಕ್ಷೆಗಳಿಗೆ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಆಗಿರಬೇಕು ಅಥವಾ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಆಗಿರ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ವಿವರಣೆಯನ್ನು ಪಡಿತಾ ಹೋಗೋಣ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬೇಕಾದ್ರೆ ಕೆಲವೊಂದು ಸಿಂಪಲ್ ಸೂತ್ರಗಳನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಒಂದು 10 ಪಾಯಿಂಟ್ ಫಾರ್ಮುಲಾ ಅಂತ ಮಾಡಿದ್ದೀನಿ. ಸೊ ಹಾಗಾದರೆ ಬನ್ನಿ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ ಸಿ ಆ್ಯಂಡ್ ಅದರ್ ಎಕ್ಸಾಮ್ಸ್. ಈಗ PC, PSIಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಆಗುತ್ತೆ. STA ಡೇಟ್ ಅನೌನ್ಸ್ ಆಗಿದೆ, ಗ್ರೂಪ್ ಸಿ ಕೂಡ ಅನೌನ್ಸ್ ಆಗಿದೆ. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರೊಫೆಸರ್, ಬೇರೆ ಬೇರೆ ಪರೀಕ್ಷೆಗಳ ಒಂದು ನೋಟಿಫಿಕೇಶನ್ಗಳು ಸಹಿತ ಸದ್ಯದಲ್ಲಿ ಬರಲಿವೆ. ಈ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ಲೇ ಲಿಸ್ಟ್ನ ಈ ಒಂದು ವಿಡಿಯೋದಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಈ ಸೀರೀಸ್ನ ಮೊದಲನೇ ಕ್ಲಾಸ್ ಆಗುತ್ತೆ ಇದು, ಕ್ಲಾಸ್ 1 ಅಮರ್ಸ್ ಕ್ಲಾಸಸ್, ಕ್ಲಾಸ್ 1 ಫಾರ್ ಅಪ್ಕಮಿಂಗ್ ಆಲ್ ಎಕ್ಸಾಮ್ಸ್. ಜನರಲ್ ಆಗಿರ್ತಕ್ಕಂಥ ಟಾಪಿಕ್ಸ್. ಸೊ ಎಲ್ಲ ಒಂದು ಪರೀಕ್ಷೆಗಳಿಗೆ ಯೂಸ್ ಆಗ್ತಕ್ಕಂಥ ಟಾಪಿಕ್ಗಳು ಯಾವ್ಯಾವ ಆಗ್ತವೆ ಅವುಗಳನ್ನು ಒಂದು ಪ್ಲೇ ಲಿಸ್ಟ್ ಮಾಡಿ ಆ ಪ್ಲೇ ಲಿಸ್ಟಲ್ಲಿ ಇನ್ನು ಮುಂದೆ ಆ ಕ್ಲಾಸಸ್ನ ಆಗ್ತಾ ಹೋಗ್ತೀನಿ. ಹಾಗಾದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳು ಯಾವ್ಯಾವಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ಡಿಸ್ಕಷನ್ನ ಗ್ಲಾನ್ಸನ್ನು ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ಅಮರ್ಸ್ ಕ್ಲಾಸಸ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಬಗ್ಗೆ ಒಂದು ಡಿಸ್ಕಷನ್. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಪ್ಲೇ ಲಿಸ್ಟು. ಆ ಪ್ಲೇ ಲಿಸ್ಟ್ನ ಹೆಸರು ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ ಸಿ ಆ್ಯಂಡ್ ಅದರ್ಸ್. ಸೊ ಎಲ್ಲ ಪರೀಕ್ಷೆಗಳಿಗೆ ಕಾಮನ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳಿರ್ತವೆ. ಅವುಗಳ ಬಗ್ಗೆ ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಎಕಾನಮಿ ಅಥವಾ ಭೂಗೋಳದ ಕೆಲವೊಂದು ಟಾಪಿಕ್ಗಳಾಗಿರ್ಬೋದು, ಅರ್ಥಶಾಸ್ತ್ರ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಥವಾ ಸೈನ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಎಲ್ಲ ಟಾಪಿಕ್ಗಳನ್ನ ಯಾವ ವೆರಿ ಇಂಪಾರ್ಟೆಂಟ್ ಅನಿಸ್ತವೆ ಅವುಗಳನ್ನ ಈ ಒಂದು ಪ್ಲೇ ಲಿಸ್ಟಲ್ಲಿ ಹಾಕ್ತಾ ಹೋಗೋಣ. ಓಕೆ, ನಾವು ಹಿಂದೆ FDA ಮತ್ತು KS ಟೈಮಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ಕವರ್ ಮಾಡಿದ್ವಿ, ಅದೇ ರೀತಿಯಾಗಿ ಸೊ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ಥರ ಸೊ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ಈ ಟಾಪಿಕಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅನ್ನೋದಾದರೆ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಟ್ಟಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ಯಾವ ಇರ್ಬೋದು, ಯಾವ್ಯಾವ ಬರ್ಬೋದು ಅಂತ. ನೆಕ್ಸ್ಟು ಆ ಒಂದು ಪರೀಕ್ಷೆಗಳ ದಿನಾಂಕ ಮತ್ತು ಪತ್ರಿಕೆಗಳನ್ನು, ಎಷ್ಟು ಪೇಪರ್ಸ್ ಇರ್ತವೆ, ಅದಕ್ಕೆ ಏನೇನು ಸಿಲೆಬಸ್ ಅಂತ ನೋಡ್ತಾ ಹೋಗೋಣ. ಆ ಸಿಲೆಬಸ್ಸಿಗೆ ತಕ್ಕಂತೆ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಆಗಿರಬೇಕು ಮತ್ತು ಟೈಮ್ ಟೇಬಲ್ನ ಹಾಕೊಳ್ತಾ ಹೋಗೋಣ. ಈಗ ಸಪೋಸ್ ಎಕ್ಸಾಂಪಲ್ STA ಎಕ್ಸಾಮು ಸೆಪ್ಟೆಂಬರಲ್ಲಿದೆ. ಆ ಸೆಪ್ಟೆಂಬರಲ್ಲಿ ಇರ್ತಕ್ಕಂಥ ಪರೀಕ್ಷೆಗೆ ಎಷ್ಟು ದಿನ ಉಳಿದ್ವು, ಯಾವ ರೀತಿಯಾಗಿ ನಾವು ಟೈಮನ್ನು ಮ್ಯಾನೇಜ್ ಮಾಡಬೇಕು. ಸೊ ಆ ಒಂದು ಡಿಸ್ಕಷನ್ ಕೂಡ ಮಾಡ್ತಾ ಹೋಗೋಣ. ಜೊತೆಗೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪ್ಲೇ ಲಿಸ್ಟ್ ಅಂತ ಹೇಳಿದೆ, ಮತ್ತು ಆ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬೇಕಾದ್ರೆ ಸಿಂಪಲ್ ಸೂತ್ರಗಳೇನೇನು. ಓಕೆ, ಸೊ ಕೆಲವೇ ದಿನ ಇದ್ದರೆ ಯಾವ ರೀತಿಯಾಗಿ ಅಪ್ರೋಚ್ ಆಗಬೇಕು, ಸೊ ಸಾಕಷ್ಟು ಸಮಯ ಇದ್ದರೆ ಯಾವ ರೀತಿಯಾಗಿ ಅಪ್ರೋಚ್ ಆಗಬೇಕು. ಜೊತೆಗೆ ಆ್ಯಸ್ ಯೂಶಲು ಅಮರ್ ಸ್ಟ್ರಾಟಜೀಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾನು ಹಲವಾರು ಪರೀಕ್ಷೆಗಳಿಗೆ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಟ್ಟಿದ್ದೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ನೋಡ್ತಾ ಹೋಗೋಣ. ಸೊ ಇಷ್ಟೆಲ್ಲ ವಿಚಾರಗಳನ್ನು ಇವತ್ತು ಮಾತಾಡೋಣ, ಬನ್ನಿ ಹಾಗಾದರೆ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ಸೊ ಎಲ್ರಿಗೂ ಗೊತ್ತಿದೆ ಅಂತ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಆ ಎಲ್ಲ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಯಾವ ಥರ ಇರಬೇಕು, ಪ್ರಿಪ್ರೇಷನ್ ಯಾವ ಥರ ಇರಬೇಕಂದ್ರೆ, ಈಗ ನೋಡಿ, PC ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥವ್ರು PSIಗೂ ಪ್ರಿಪೇರ್ ಆಗ್ತಾ ಇರ್ತೀರಾ. PSI ಪ್ರಿಪೇರ್ ಆಗ್ತಕ್ಕಂಥವ್ರು ಈವನ್ STA ಬರಿತೀರಾ, ಗ್ರೂಪ್ ಸಿ ಬರಿತೀರಾ, ಅಥವಾ ಇನ್ಯಾವುದೋ ಪರೀಕ್ಷೆಗಳನ್ನು ಕೂಡ ಬರಿಬೋದು. ಅಂದರೆ ಜನರಲ್ ಆಗಿ ಡಿಗ್ರಿ ಆಗಿದ್ದರೆ ವಿ ಆರ್ ಎಲಿಜಿಬಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲಿ PC, PSIಗೆ ಒಂದಷ್ಟು ಹೈಟು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಇದಕ್ಕೆ ಎಲಿಜಿಬಲ್ ಇಲ್ಲದೆ ಇರ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ಡಿಗ್ರಿ ಆಗಿರ್ತಕ್ಕಂಥವ್ರು ಎಲ್ಲ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರ. ಕೆಲವೊಂದು ಪರೀಕ್ಷೆಗಳ ಸಿಲೆಬಸ್ಸು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಈಗ PDO ತೆಗೆದುಕೊಂಡ್ರೆ ಅಲ್ಲೇ ಒಂದು ಪೇಪರ್ ಬೇರೆ ಇದೆ, ಗ್ರೂಪ್ ಸಿ ತೆಗೆದುಕೊಂಡ್ರೆ ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತೆ. ಸೊ ಹಾಗಾಗಿ ಜನರಲ್ ಆಗಿ ಸಾಮಾನ್ಯ ಜ್ಞಾನದ ಪತ್ರಿಕೆ ಏನಿರುತ್ತೋ 90% ಸೇಮ್ ಸಿಲೆಬಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಸೊ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸದ್ಯ ಯಾವ ಎಕ್ಸಾಮ್ ಇದೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಆ ಒಂದು ಪ್ರಿಪ್ರೇಷನ್ನು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಯೂಸ್ ಆಗಿರಬೇಕು. ನಾವು ಕೇವಲ PSI ಆಗಬೇಕು ಅಂತ ಬರೆದ್ರೆ ಆಗದೆ ಹೋದ್ರೆ ಏನು ಅಲ್ವಾ, ಅದಕ್ಕೋಸ್ಕರ ಮುಂದೆ ಯಾವುದೋ ಗ್ರೂಪ್ ಸಿ ಅಥವಾ FDAಗೆ ರೆಡಿ ಆಗಬೇಕಾಗುತ್ತೆ. ಸೊ ಆ ಒಂದು ವೀವಲ್ಲಿ ಈ ಒಂದು ಇಂಟ್ರೊಡಕ್ಷನ್ ಏನು ಕೊಟ್ಟಿದ್ದೀನಿ, ಸೊ ನಾನು ಕೂಡ ಅದೇ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದೆ ಅಂತ ಹೇಳೋದಕ್ಕೆ. ಸೊ ಅಂದರೆ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ KSET ಆಗಿರಬೇಕು, ನೆಟ್ ಆಗಿರಬೇಕಾಗುತ್ತೆ. ಆ ಒಂದು
ನಾಲೆಜು ಅಸಿಸ್ಟೆಂಟ್ ಪ್ರೊಫೆಸರ್ ಸೆಕೆಂಡ್ ಪೇಪರಲ್ಲಿ ಯೂಸ್ ಆಗುತ್ತೆ. ಮತ್ತು ಜನರಲ್ ನಾಲೆಜ್ ಪೇಪರ್ ಇರುತ್ತೆ, ಅಲ್ಲಿ ಆ ಜನರಲ್ ನಾಲೆಜ್ ಪ್ರಿಪೇರ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು KSಗೆ ಯೂಸ್ ಆಗ್ತವೆ, FDA ಅಥವಾ SDA PCPS ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗ್ತವೆ. ಸೊ ಆ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಒಂದು ಡಿಸ್ಕಷನ್ನ ಮಾಡ್ತಾ ಇದ್ದೀನಿ, ಒಂದು ಕಿರು ಪರಿಚಯದ ಬಗ್ಗೆ. ಓಕೆ, ಸೊ ಯಾಕಂದರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ನಾನು ಪಾಸ್ ಆಗಿರೋದ್ರಿಂದ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಬೇರೆ ಎಕ್ಸಾಮ್ಗೆ ಆ ಎಕ್ಸಾಮಿಂದ ಏನು ಯೂಸ್ ಆಗುತ್ತೆ ಅನ್ನೋ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು. ಸೊ ಹಾಗಾದರೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ಯಾವಿದ್ದಾವೆ ಒಂದು ಗ್ಲಾನ್ಸನ್ನು ಮಾಡ್ತಾ ಹೋಗೋಣ. ಎಷ್ಟು ಹುದ್ದೆಗಳಿದ್ವು, ಪರೀಕ್ಷೆ ದಿನಾಂಕ ಯಾವುದಾದಕ್ಕೆ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ ಅಂತ ನೋಡೋದಾದರೆ, ಫಸ್ಟ್ ಈಗ ಕರ್ನಾಟಕದಲ್ಲಿ ಎಕ್ಸಾಮ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಫಸ್ಟ್ ಎಲ್ರಿಗೂ ತಲೆಗೆ ಬರೋದೇನೆಂದರೆ ಒಂದು PC ಮತ್ತು PSIಗಳು. ಯಾಕಂದರೆ PC PSI ಎಕ್ಸಾಮ್ಗಳನ್ನು ಬೇಗನೆ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ರಿಸಲ್ಟನ್ನು ಬೇಗನೆ ಕೊಟ್ಟು ಜಾಯ್ನಿಂಗ್ ಆರ್ಡರ್ಗಳನ್ನು ಸಹಿತ ಕೇವಲ ಒಂದು 6 ಮಂತ್ ಒಳಗಡೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ KSP ಡಿಪಾರ್ಟ್ಮೆಂಟು ವೆರಿ ಫಾಸ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಇನ್ನು KPSC ಅಂತೂ ಅದು ಪಂಚವಾರ್ಷಿಕ ಯೋಜನೆಗಳಂತ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಅಲ್ವಾ. ಇರಲಿ, ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ನಮ್ಮ ಕೈಯಲ್ಲಿರಲ್ಲ, ಅವುಗಳನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಸ್ಪರ್ಧಾರ್ಥಿಗಳ ಕೈಯಲ್ಲಿ ಏನಿದೆ ಜಸ್ಟ್ ಸ್ಟಡಿ ಮಾಡೋದಷ್ಟೇ ಅಲ್ವಾ. ಸೊ ಹಾಗಾದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಷ್ಟು ಹುದ್ದೆಗಳು ಕಾಲಾಗಿದ್ದಾವೆ ನೋಡಿ. ಒಂದು ಬೃಹತ್ ಆಗಿರ್ತಕ್ಕಂಥ ಏನು ರಿಕ್ರೂಟ್ಮೆಂಟ್ ನಡೀತಾ ಇದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ PSIದು. ಮೊದಲನೇ ಹಂತದಲ್ಲಿ 402, ಎರಡನೇ ನೋಟಿಫಿಕೇಶನ್ಲಿ 545, ಒಟ್ಟು 947 PSI ಹುದ್ದೆಗಳಿಗೆ ಈಗ ಕಾಲಾಗಿದೆ. ಇನ್ನೇನು ಈ ಮಂತ್ ಅಂದರೆ ಜುಲೈ ತಿಂಗಳ ಎಂಡಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಫಿಸಿಕಲ್ ಟೆಸ್ಟ್ಗಳು ನಡೀತವೆ. ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಆಗಸ್ಟ್ ಎಂಡಲ್ಲೇ ಆಗ್ಬೋದು ಒಂದು ಈ ಸಾಮಾನ್ಯ ಜ್ಞಾನದ ಒಂದು ಪರೀಕ್ಷೆಗಳು. ಓಕೆ, ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ 4000 ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ಅದು ಸಹಿತ ಆದಷ್ಟು ಬೇಗನೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು SDAದು ಈಗ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಸೆಪ್ಟೆಂಬರ್ 19ಕ್ಕೆ ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಪರೀಕ್ಷೆ ಇರುತ್ತೆ. ಸೊ ಎಷ್ಟು ಹುದ್ದೆಗಳ ಕಾಲಾಗಿತ್ತು, 1323 ಹುದ್ದೆಗಳನ್ನ ಕಾಲ್ ಮಾಡಿದರು. ಸೊ ನೆಕ್ಸ್ಟ್ ಗ್ರೂಪ್ C ಆಗುತ್ತೆ. ಗ್ರೂಪ್ ಸಿಯಲ್ಲಿ 2 ಭಾಗ ಇದೆ, ಒಂದು ಗ್ರಾಜ್ಯುಯೇಟ್, ಇನ್ನೊಂದು ನಾನ್ ಗ್ರಾಜ್ಯುಯೇಟ್. ಅಂದರೆ ಡಿಗ್ರಿ ಆಗಿರೋರಿಗೆ ಮತ್ತು ನಾನ್ ಡಿಗ್ರಿ ಅಂದರೆ ಡಿಪ್ಲೊಮಾ, PUC, ITI ಆಗಿರ್ತಕ್ಕಂಥವ್ರಿಗೂ ಹುದ್ದೆಗಳಿದ್ದಾವೆ. ಒಟ್ಟು 523 ಹುದ್ದೆಗಳಿದ್ದಾವೆ. ಅವಕ್ಕೂ ಕೂಡ ಈಗ ಎಕ್ಸಾಮ್ ಕಾಲ್ ಮಾಡಿದ್ದಾರೆ ನೋಡಿ. 12ನೇ ತಿಂಗಳ ಅಂದರೆ ಡಿಸೆಂಬರಲ್ಲಿ ಮೊದಲನೇ ವಾರದಲ್ಲಿ ಒಂದು ಎಕ್ಸಾಮ್ ಇದೆ. ನೆಕ್ಸ್ಟು ಡಿಸೆಂಬರ್ 19ಕ್ಕೂ ಕೂಡ ಒಂದು ಎಕ್ಸಾಮ್ ಇದೆ ನಾನ್ ಗ್ರಾಜ್ಯುಯೇಟ್. ಇನ್ನು ಅಗೇನ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೇಮಕಾತಿ ನಡೀತಾ ಇದೆ 1242 ಹುದ್ದೆಗಳಿಗೆ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ. ಓಕೆ, ಅದಕ್ಕೂ ಕೂಡ ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆದರೆ ಜಾಬ್ ನೋಟಿಫಿಕೇಶನ್ ಇನ್ನೇನು ಉನ್ನತ ಶಿಕ್ಷಣ ಸಚಿವರು ಹೇಳಿದಂಗೆ ಜುಲೈ ಎಂಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಕಾದು ನೋಡೋಣ. ನೆಕ್ಸ್ಟು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆಗಳಿಗೆ ಈಗ ಆಲ್ರೆಡಿ 10ನೇ ತಿಂಗಳು 31ನೇ ತಾರೀಕು ಅಂದರೆ ಅಕ್ಟೋಬರ್ 31ಕ್ಕೆ ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ. ಇನ್ನು ಸಹಾಯಕ ನಿರ್ದೇಶಕರು, PDO, ಸೆಕ್ರೆಟರಿ, SDA ಹುದ್ದೆಗಳಿಗೂ ಕೂಡ ಕಾಲಾಗ್ಬೋದು ಅಂತ ಸುದ್ದಿ ಇದ್ದಾವೆ. ಮೋಟಾರ್ ವಾಹನ ನಿರೀಕ್ಷಕರದು ಈಗ ಆಲ್ರೆಡಿ ಕಾಲಾಗಿದೆ, ಬೇರೆ ಬೇರೆ ಹಂತಗಳಲ್ಲಿದ್ದಾವೆ. ಇನ್ನು ಶಿಕ್ಷಕರ ಹುದ್ದೆಗಳು ನೋಡಿ, ಬಹಳಷ್ಟು ಒಂದು ನಮ್ಮ ವಸತಿ ಶಾಲೆಗಳೇನಿದ್ದಾವೆ ಆ ವಸತಿ ಶಾಲೆಗಳಲ್ಲಿ, ಅದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು, ಅಲ್ಲೆಲ್ಲ 1000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅವು ವಿವಿಧ ಹಂತಗಳಲ್ಲಿದ್ದಾವೆ. ಕೆಲವೊಂದು ನೋಟಿಫಿಕೇಶನ್ ಆಗಿದ್ದಾವೆ, ಇನ್ನೂ ಕೆಲವೊಂದು ನೋಟಿಫಿಕೇಶನ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಸೊ ಹಾಗಾಗಿ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆದರೆ ನಾವೆಲ್ಲ ಭಾಳಷ್ಟು ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀವಿ. ಈಗ ಸಪೋಸ್ MA ಆಗಿರುತ್ತೆ, B.Ed ಆಗಿರುತ್ತೆ, KSET ಆಗಿರುತ್ತೆ, ನೆಟ್ ಆಗಿರುತ್ತೆ, ಅವರು ಆಲ್ಮೋಸ್ಟ್ ಈ ಎಲ್ಲ ಪರೀಕ್ಷೆಗಳಿಗೆ ಎಲಿಜಿಬಲ್ ಆಗಿರ್ತಾರೆ. ಅಥವಾ ಕೇವಲ ಡಿಗ್ರಿ ಆಗಿರ್ತಕ್ಕಂಥವ್ರು ಆಲ್ಮೋಸ್ಟ್ ಆಲ್ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್, ಇವು ಕೆಲವೊಂದು ಟೆಕ್ನಿಕಲ್ ಎಕ್ಸಾಮ್ಸ್ ಬರ್ತವೆ, ಆಯಾ ಇಂಜಿನಿಯರಿಂಗ್ ಬ್ರಾಂಚ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ನೋಡಿ, RDPR ಇಲಾಖೆಯಲ್ಲಿ ಕೆಲವೊಂದು AEJE ಹುದ್ದೆಗಳನ್ನ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೂಡ ಈಗ ಆಲ್ರೆಡಿ ಕರೆದಿದ್ದಾರೆ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ, ಸಾರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಕಾಲಾಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಕೆಲವೊಂದು ಗೆಜೆಟ್ ನೋಟಿಫಿಕೇಶನ್ ಕೂಡ ಆಲ್ರೆಡಿ ಆಗಿದ್ದಾವೆ. ಸೊ ಇಷ್ಟೆಲ್ಲ ಹುದ್ದೆಗಳಿದ್ದಾವೆ. ಎಲ್ಲ ಹುದ್ದೆಗಳಲ್ಲೂ ಒಂದು ಕಾಮನ್ ಪೇಪರ್ ಇರುತ್ತೆ, ಅದೇ ಜನರಲ್ ನಾಲೆಜ್ ಪೇಪರ್ ಅಥವಾ ಸಾಮಾನ್ಯ ಜ್ಞಾನದ ಒಂದು ಪರೀಕ್ಷೆ, ಒಂದು ಪೇಪರ್ ಇರುತ್ತೆ.
ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಎಕ್ಸಾಮ್ಗೂ ಸಿಮಿಲರ್ ಆಗಿದ್ರು ಸಹಿತನು ಆಯಾ ಪರೀಕ್ಷೆಗೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳನ್ನು ಒಂದಷ್ಟು ಏರಿಯಾಗಳ ಮೇಲೆ ಫೋಕಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಓಕೆ, ಇನ್ನು 60 to 70% ಸಿಲೆಬಸ್ ಎಲ್ಲ ಎಕ್ಸಾಮ್ಗೂ ಸೇಮ್ ಇರುತ್ತೆ ಜಿ ಕೆ ಪೇಪರಲ್ಲಿ. ಆ ಜಿ ಕೆ ಪೇಪರ್ ಮೇಲೇ ನಮ್ಮ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತಕ್ಕಂಥದ್ದು. ಅಮರ್ಸ್ ಕ್ಲಾಸಸ್ ಚಾನಲಲ್ಲೂ ಸಹಿತ ಆ ಜಿ ಕೆ ಪೇಪರ್ ಮೇಲೆ ಬರ್ತಕ್ಕಂಥ ಹಲವಾರು ಒಂದು ಟಾಪಿಕ್ಗಳ ಮೇಲೆ ಭಾಳಷ್ಟು ಡಿಸ್ಕಷನ್ನ ಮಾಡ್ತಾ ಹೋಗಿದ್ವಿ, ಹಿಂದೆ ಕೂಡ ಮುಂದೆ ಕೂಡ ಮಾಡ್ತಾ ಹೋಗೋಣ. ಓಕೆ, ಇದು ಟೋಟಲ್ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಗ್ಲಾನ್ಸ್ ಆಗಿತ್ತು. ಇಲ್ಲಿ ಎಲ್ಲ ಕಂಪ್ಲೀಟ್ ಕೊಡೋಕ್ಕಾಗಲ್ಲ. ಸೊ ನನಗೆ ಯಾವ್ಯಾವ ಐಡಿಯಾ ಇದೆ ಅವುಗಳನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಅಷ್ಟೊಂದು ಎಲ್ಲ ಎಕ್ಸಾಮ್ಸ್ ಯಾವ್ಯಾವ ನಡೀತಾ ಇದ್ದಾವೆ ಅಂತ ಜಾಸ್ತಿ ಫೋಕಸ್ ಹೋಗೋಕ್ಕಾಗಲ್ಲ. ಸೊ ನನಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ಮುಂದಿನ ದಿನಗಳಲ್ಲಿ ಇನ್ನೊಂದು ಡಿಸ್ಕಷನ್ ಮಾಡೋಣ, ಆಗ ಅವುಗಳನ್ನ ಎಲ್ಲವನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎಲ್ಲ ಪರೀಕ್ಷೆಗಳ ಒಂದು ಗ್ಲಾನ್ಸ್ ಆಯಿತು. ಈಗ ಮೊದಲನೇದಾಗಿ ಈಗ PSI ಮತ್ತು PC ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಅಲ್ವಾ. ಸೊ ಇದ್ರ ಮೇಲೆ ಒಂದು ಸಪ್ರೇಟ್ ಟ್ರೆಂಡ್ ಅನಾಲಿಸಿಸ್ ಅಂತ ವಿಡಿಯೋ ಮಾಡ್ತೀನಿ, ಅವಾಗ ನೋಡೋಣ. ಈಗ ಸದ್ಯ ನೋಡಿ PC PSIಗೆ ಏನು 947 ಮತ್ತು 4000 ಹುದ್ದೆಗಳಿದ್ದಾವೆ. ಅವುಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಯಾವ್ಯಾವ ಅಂತ ಫಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನಾನು ಏನು ಫೋಕಸ್ ಮಾಡ್ತೀನಿ ಅಂದರೆ ಕೆಲವೊಂದು ಎಥಿಕ್ಸ್ ಮತ್ತು ಇಂಟೆಗ್ರಿಟಿ ಮೇಲೆ ಕೆಲವೊಂದು ಕ್ವಶನ್ಗಳು ಬಂದಿದ್ದಾವೆ ಅಂತ ಭಾಳ ಜನ ಹೇಳ್ತಾ ಇರ್ತಾರೆ. ಬಟ್ ಎಕ್ಸಾಕ್ಟಾಗಿ ಯಾವ ಕ್ವಶನ್ ಪೇಪರಲ್ಲಿ ಬಂದಿದ್ದಾವೆ ಅದನ್ನು ತಿಳ್ಕೊಳ್ಳಿ. ಈಗ ಯಾವುದೋ PSI ಸಿವಿಲ್ 2019 ಅಥವಾ 2017 ಒಂದು 5 ಕ್ವಶನ್ಸು ಇಂಟೆಗ್ರಿಟಿ ಎಥಿಕ್ಸ್ ಮೇಲೆ ಬಂದಿದ್ದಾವೆ. ಬಟ್ ಬೇರೆ ಯಾವ ಪೇಪರಲ್ಲೂ ಬಂದಿಲ್ಲ. ಸೊ ಅದನ್ನು ನಾವು ತಿಳ್ಕೊಬೇಕು. ಯಾರೋ ಹೇಳ್ಬಿಡ್ತಾರೆ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ ವೆರಿ ಇಂಪಾರ್ಟೆಂಟ್ ಅಂತ, ಅದ್ರ ಬಗ್ಗೆನೇ ಒಂದು 5-6 ದಿವಸ ಓದೋದು ಅವಶ್ಯಕತೆ ಇಲ್ಲ. ಸೊ ಆ ಥರ ಫೋಕಸ್ ಮಾಡಬೇಕು. ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ ನಮಗೆ ಈಗ ಆಲ್ರೆಡಿ ಬೇರೆ ಟಾಪಿಕ್ಸ್ಗಳು ನಾವೆಲ್ಲ ಫುಲ್ ಕವರ್ ಮಾಡಿದ್ದೀವಿ ಅಂದಾಗ ಟೈಮ್ ಇದ್ದರೆ ಇದ್ರ ಮೇಲೆ ಫೋಕಸ್ ಮಾಡ್ಬೋದು. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೂಡ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ, ಅದನ್ನು ಮರಿಬಾರ್ದು. ಸೊ ಅಟ್ಲೀಸ್ಟ್ ಒಂದು 2-3 ಕ್ವಶನ್, ಒಂದೊಂದು ಸಲ 5-6 ಕ್ವಶನ್ಗಳನ್ನ ಕೇಳಿದ್ದಾರೆ. ಅದನ್ನು ನೆಕ್ಸ್ಟ್ ನಾನು ಡಿಸ್ಕಷನ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಯಾವ ಪೇಪರಲ್ಲಿ ಎಷ್ಟು ಕೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ನಾವು ಜನರಲ್ ಆಗಿ ನೋಡಿದಂಗೆ PC PSIಯಲ್ಲಿ ಎಕನಾಮಿಕ್ಸ್ ಮೇಲೆ ಅಷ್ಟೊಂದು ಕ್ವಶನ್ಗಳು ಬಂದಿಲ್ಲ. ಕೆಲವೊಂದು ಸೈನ್ಸ್ ಮೇಲೆ ಒಂದೊಂದು ಪೇಪರಲ್ಲಿ 30 ಕ್ವಶನ್ ಬಂದಿದ್ದಾವೆ. ಹಿಸ್ಟ್ರಿ ಮೇಲೆ 25-30 ಕ್ವಶನ್ ಬಂದಿದ್ದಾವೆ. ಕೆಲವೊಂದರಲ್ಲಿ ಕೇವಲ 3-4 ಬಂದಿದ್ದಾವೆ. ಅವೆಲ್ಲವುಗಳನ್ನು ನೋಡಿದಾಗ ನಮಗೆ ಯಾವ ಪೇಪರ್ ಮೇಲೆ ಎಷ್ಟು ಫೋಕಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಸೊ ಇನ್ನು ಈಗ ಆಲ್ಮೋಸ್ಟ್ ಇವತ್ತು 12th ಜುಲೈ ಅಂದರೆ ಈ ಜುಲೈ ತಿಂಗಳಲ್ಲಿ ಇನ್ನೊಂದು 18-19 ದಿವಸ ಇದೆ. ನೆಕ್ಸ್ಟ್ ಆಗಸ್ಟ್ ಮಂತ್ ಫುಲ್ ಸಿಕ್ಕರೂ ಒಂದು 45 to 50 ಡೇಸೇ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ PC PSI ಓದೋಂಥವ್ರಿಗೆ, ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸೊ ಹಾಗಾಗಿ ಮಿಡ್ಲಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಬರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟನ್ನು ಕವರ್ ಮಾಡೋಕ್ಕೆ ಹೋಗಿ. ಯಾಕಂದರೆ ಭಾಳಷ್ಟು ಹುದ್ದೆಗಳ ಕಾಲ ಆಗಿರೋದ್ರಿಂದ ಇದು ಒಳ್ಳೆ ಅಪಾರ್ಚುನಿಟಿ ಆಗಿದೆ. ಜೊತೆಗೆ ಇದು ಕರೋನೋತ್ತರ ಒಂದು ಪರೀಕ್ಷೆ ಆಗುತ್ತೆ, ಅದು ಗಮನದಲ್ಲಿರಲಿ. ಆಫ್ಟರ್ ಕರೋನಾ ಎಫೆಕ್ಟು ಭಾಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಈವನ್ ಫ್ರಮ್ ದ ಇಂಜಿನಿಯರಿಂಗ್ ಸೈಡ್, ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಮಾಸ್ಟರ್ ಡಿಗ್ರಿಗಳನ್ನು ಮಾಡಿರ್ತಕ್ಕಂಥವ್ರು ಸಹಿತ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿಂದೆ ಬಿಫೋರ್ ಕರೋನಾ ಬೇರೆ ಇತ್ತು, ಆಫ್ಟರ್ ಕರೋನಾ ಏನಾಗ್ತಾ ಇದೆ, ಭಾಳಷ್ಟು ಜಾಬ್ ಲಾಸ್ ಆಗಿರೋದ್ರಿಂದ ಗೌರ್ಮೆಂಟ್ ಜಾಬ್ಸ್ ಮೇಲೆ ಭಾಳಷ್ಟು ಡಿಮ್ಯಾಂಡ್ ಬಂದಿದೆ. ಇನ್ನು IAS ಪ್ರಿಪೇರ್ ಆಗ್ತಕ್ಕಂಥವ್ರೆಲ್ಲ ಜಸ್ಟ್ ಒಂದು ಯಾವುದೋ ಎಕ್ಸಾಮ್ ಆದರೆ ಸಾಕಂತ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ನಮ್ಮ ಪ್ರಿಪ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಇರಬೇಕು ಅಂತ ಒಂದು ಎಚ್ಚರಿಸ್ತಾ ಇದ್ದೀನಿ, ಗಮನದಲ್ಲಿರಲಿ. ಯಾಕಂದರೆ ಸೊ ಹಿಂದೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಬಂದಿದ್ದಾವೆ PC PSI. ಸೊ ಅದೇ ಥರ ಬರ್ತವೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಟಫ್ ಬಂದರೆ ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡೇ ನಮ್ಮ ಸ್ಟಡಿಯನ್ನು ನಾವು ಮಾಡಬೇಕಾಗುತ್ತೆ ಅಲ್ವಾ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು. ಸೊ ಇದು PC PSI ಬಗ್ಗೆ. ಸೊ ಇನ್ನಷ್ಟು ಡಿಸ್ಕಷನ್ನ ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ SDA ಹುದ್ದೆಗಳು. SDA ಹುದ್ದೆಗಳು ನೋಡಿ 30/6/2021 ಈಗ ಆಲ್ರೆಡಿ ಡೇಟನ್ನು ಅನೌನ್ಸ್ ಮಾಡಿದೆ KPSC. 1323 ಹುದ್ದೆಗಳಿದ್ದಾವೆ. ಅದರಲ್ಲಿ 19/9/2021 ಅಂದರೆ ಸೆಪ್ಟೆಂಬರ್ 19ನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಹಾಗಾದರೆ ಎಷ್ಟು ಪೇಪರ್ ಇರ್ತವೆ ನೋಡಿ. ಸಾಮಾನ್ಯ ಜ್ಞಾನದ ಒಂದು ಪತ್ರಿಕೆ ಇರುತ್ತೆ, ಸೊ 1.5 ಗಂಟೆ ಇರುತ್ತೆ. ಇದು ಬಹು ಆಯ್ಕೆ ಮಾದರಿ ಅಂದರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗುತ್ತೆ. ಇನ್ನು ಪತ್ರಿಕೆ ನೆಕ್ಸ್ಟ್ ಪತ್ರಿಕೆ ಏನಿದೆಯೋ ಪತ್ರಿಕೆ 2, ಅದರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಒಂದು ಪತ್ರಿಕೆ ಇರುತ್ತೆ. ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಇನ್ನು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ನೋಡಿ, ಇದು 100 ಮಾರ್ಕ್ಸ್ಗೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷು.
ಸಾಮಾನ್ಯ ಜ್ಞಾನ ಕೂಡ 100 ಮಾರ್ಕ್ಸ್ ಇರುತ್ತೆ. 1.5 ಗಂಟೆಗಳ ಪೇಪರ್. ಇನ್ನು ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 99% ಜನಕ್ಕೆ ಅಪ್ಲೈ ಆಗಲ್ಲ. ನಾವೆಲ್ಲ ಕನ್ನಡ ಭಾಷೆಯಲ್ಲಿ ಓದಿದ್ದೀವಿ. ಸೊ ಹಾಗಾಗಿ ಅದೇನು ನಮಗೆ ಸಂಬಂಧಕ್ಕೆ ಬರಲ್ಲ. ಸೊ ಇಷ್ಟು SDA 1323 ಹುದ್ದೆಗಳದಾಯಿತು. ಇನ್ನು ಸಿಲೆಬಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ಒಟ್ಟು 67 ಡೇಸ್ ಉಳಿಯುತ್ತೆ. ಇವತ್ತು 12ನೇ ತಾರೀಕು 7ನೇ ತಿಂಗಳಂದರೆ, ಸೊ ಇನ್ನು 18ನೇ ತಾರೀಕುವರೆಗೂ ಓದಿದರೆ ನೀವು ಸೆಪ್ಟೆಂಬರ್ 18ರವರೆಗೂ 67 ಡೇಸ್ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಸ್ಟಡಿ ಪ್ಲ್ಯಾನನ್ನು, ಸ್ಟಡಿ ಟೈಮ್ ಟೇಬಲ್ನ ನೋಡ್ಕೊಳ್ಳೋದಾದರೆ, ಈಗ ಆಲ್ರೆಡಿ ಭಾಳಷ್ಟು ಓದಿರ್ತೀರ. FDAಗೆ ಓದಿರ್ತಕ್ಕಂಥವ್ರು ಆಲ್ಮೋಸ್ಟ್ 90% ಜನ SDA ಬರಿತಾ ಇರ್ತೀರ. ಹಾಗಾಗಿ SDAಗೆ ನಾವು ಒಂದಷ್ಟು ಟೈಮ್ ಟೇಬಲ್ ಮಾಡ್ಕೊಂಡಿದ್ವಿ, ಸ್ಟಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಥರನೇ ಈಗ ಉಳಿದಿರ್ತಕ್ಕಂಥ 67 ದಿನಗಳನ್ನು ಯಾವ ರೀತಿಯಾಗಿ ನಾವು ಓದಬೇಕು ಅಲ್ವಾ? ಒಂದು ರೌಂಡ್ ಆಗಿರೋದ್ರಿಂದ ಆಲ್ರೆಡಿ, ಅಥವಾ ಇವತ್ತೇ ನೀವು ಏನಾದರೂ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದಾದರೆ ಒಂದೇ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದಕ್ಕೆ ಹೋಗಬೇಡಿ, ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾದ್ರೆ ಏನು ಮಾಡ್ಬೇಕು ಸರ್ ಅಲ್ವಾ? ಸೊ ಏನು ಮಾಡ್ಬೇಕಂದ್ರೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಮಾಡಿಕೊಂಡು ಎಟ್ಲೀಸ್ಟು ಒಂದು 5 ಡೇಸನ್ನು ಒಂದೊಂದು ಸಬ್ಜೆಕ್ಟಿಗೆ ಫಸ್ಟ್ ಈಗ ನೀಡ್ತಾ ಹೋಗಿ, ಎಷ್ಟು ಕವರ್ ಆಗ್ತಾಗಲಿ. ನಂತರದ ದಿನಗಳಲ್ಲಿ ಈ ಓದಿರ್ತಕ್ಕಂಥ ಟಾಪಿಕ್ಗಳು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. ಇಲ್ಲಿ ಮತ್ತೆ ಅಗೇನ್ 2 ಟೈಪ್ಸ್ ಆಫ್ ಪೀಪಲ್ ನಾವು ಡಿಸ್ಕಸ್ ಮಾಡ್ಬೋದು. ಒಂದು, ಈಗ ನೋಡಿ, ಈಗ ಆಲ್ರೆಡಿ 30 ಇರ್ತಕ್ಕಂಥವ್ರು ಅಥವಾ 30+ ಇರ್ತಕ್ಕಂಥವ್ರಿಗೆ ಭಾಳ ಸಮಯ ಇರಲ್ಲ. ಹಾಗಾಗಿ ಆದಷ್ಟು ಕಡಿಮೆ ಸಮಯದಲ್ಲಿ ಅವರು ಎಕ್ಸಾಮ್ನ ಕ್ರ್ಯಾಕ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ಕೈಂಡ್ ಆಫ್ ಪೀಪಲ್ ಈಗ ಜಸ್ಟ್ 21-22 ಡಿಗ್ರಿ ಮುಗಿಸಿ ಬಂದಿರ್ತಾರೆ. ನಿಮ್ಗೆ ಇನ್ನೂ ಸಾಕಷ್ಟು ಸಮಯ ಇದೆ, ಇನ್ನೂ 4-5 ವರ್ಷಗಳ ಪ್ರಿಪ್ರೇಷನ್ ಕೂಡ ಮಾಡ್ಬೋದು. ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಸಬ್ಜೆಕ್ಟ್ನ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಿ, ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಮುಂದೆ 2-3 ವರ್ಷದ ನಂತರ ಸಕ್ಸಸ್ ಕಾಣ್ಬೋದು. ಕೇವಲ ನಾವು 3 ಮಂತ್ಸಲ್ಲೇ ಓದಿ ಎಕ್ಸಾಮ್ ತೆಗೆದುಕೊಳ್ತೀವಿ ಅಂದರೆ ಕೆಲವೊಬ್ರ ಕೈಲಿ ಆಗ್ಬೋದು, ಬಟ್ ಜನರಲ್ ಆಗಿ 90% ಜನದ ಕೈಲಿ ಆಗಲ್ಲ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗಾದರೆ ಈ 67 ಡೇಸನ್ನು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ, ಅಟ್ಲೀಸ್ಟು ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ಓದಿ. ಫಸ್ಟ್ ಸ್ಟೆಪ್ಪೇ ಅದಿರಬೇಕು. ಅಂದರೆ ಅದು FD ಆಗಿರಲಿ, SD ಆಗಿರಲಿ, PC, PSI, KS ಯಾವುದೇ ಎಕ್ಸಾಮ್ ಆಗಿರಲಿ, ಒಂದು 5 ಡೇಸ್ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋಗಿ ಕ್ವಶನ್ ಪೇಪರ್ನ. ಫಸ್ಟಿಗೆ ಕ್ವಶನ್ ಪೇಪರ್ ಗ್ಲಾನ್ಸ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಮುಂದೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ಓದಬೇಕಾದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ಈ ರೀತಿಯ ಪ್ರಶ್ನೆ ಬರುತ್ತೆ ಈ ಟಾಪಿಕ್ ಮೇಲೆ ಅಲ್ವಾ? ಆ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದ್ದಾಗ ಮಾತ್ರ ಅದು ನಮ್ಮ ತಲೆಗೆ ಹೋಗುತ್ತೆ. ಸುಮ್ಮನೆ ಹೋಗ್ಕೊಳ್ತಾ ಹೋದರೆ ಯಾವುದು ನೆನ್ಪಿಡ್ಬೇಕು, ಯಾವುದನ್ನು ಮರಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಎರಡನೇದು 18 ಮಂತ್ ಕರೆಂಟ್ ಇವೆಂಟ್ಸನ್ನು ಗ್ಲಾನ್ಸ್ ಮಾಡಿ. ಓಕೆ, ಅದಕ್ಕೊಂದು 5 ಡೇಸ್ ಇನ್ವೆಸ್ಟ್ ಮಾಡಿ. ನಾನು 18 ಮಂತ್ಸ್ ಅಂತ ಯಾಕೆ ಹೇಳ್ತೀನಿ, ಎಲ್ಲರೂ ಜನರಲ್ ಆಗಿ 6 ಮಂತ್ ಓದಿ ಅಂತ ಹೇಳ್ತೀವಿ. ಹೌದು, 6 ಮಂತ್ ಓದಬೇಕು. ಇವತ್ತು ಎಕ್ಸಾಮು ಈಗ ಸೆಪ್ಟೆಂಬರಲ್ಲಿ ಇದೆ ಅಂದರೆ ಸೆಪ್ಟೆಂಬರಿಂದ ಹಿಂದೆ 6 ಮಂತ್ ವೆರಿ ಇಂಪಾರ್ಟೆಂಟ್. ಭಾಳ ಫೋಕಸ್ ಮಾಡಬೇಕು, ಮೈನ್ಯೂಟ್ ಇನ್ಫಾರ್ಮೇಷನ್ ತಿಳ್ಕೋಬೇಕು. ಅದಕ್ಕಿಂತ ಹಿಂದಿನ 6 ಮಂತು ಕೂಡ ಇಂಪಾರ್ಟೆಂಟು, ಸ್ವಲ್ಪ ಫೋಕಸ್ ಮಾಡಬೇಕು. ಅದಕ್ಕಿಂತ ಹಿಂದಿನ 6 ಮಂತು ಇಂಪಾರ್ಟೆಂಟ್ ಇರೋ ಮಾತ್ರ ನೋಡ್ಕೋಬೇಕು. ಅಂದರೆ ಈಗ ಯಾವುದೋ ನೊಬೆಲ್ ಅವಾರ್ಡ್ಸ್ ಬಂದಿರುತ್ತೆ, ಯಾವುದೋ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ನಡೆದೋಗಿರುತ್ತೆ. ಸೊ ಅವುಗಳು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ವಲ್ಪ ಗ್ಲಾನ್ಸು ಫಸ್ಟ್ 6 ಮಂತು, ನೆಕ್ಸ್ಟ್ 6 ಮಂತು ಯಾವರೇಜ್ ಆಗಿ, ಎಕ್ಸಾಮಿನ ಹಿಂದಿನ 6 ಮಂತ್ಸು ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಜನವರಿ 2020ರಿಂದನೇ ಸ್ಟಾರ್ಟ್ ಮಾಡಿ. ಸೊ ನನ್ನ ಚಾನಲಲ್ಲಿ ನಾನು ಪ್ರತಿ ವಾರ ಕರೆಂಟ್ ಇವೆಂಟ್ಸನ್ನು ನಿಮಗೆ ಗ್ಲಾನ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಸಾಧ್ಯ ಆದರೆ ಮಂತ್ ವೈಸ್ ಗ್ಲಾನ್ಸನ್ನು ಮಾಡ್ತಕ್ಕಂಥ ಚಾನ್ಸಸ್, ಲಾಸ್ಟ್ 6 ಮಂತ್ದು ಗ್ಲಾನ್ಸ್ ಮಾಡಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗೆ SDAಗೆ ಒಂದು 5 ಡೇಸ್ ಇನ್ವೆಸ್ಟ್ ಮಾಡಿ. ಇಂಡಿಯನ್ ಜಿಯೋಗ್ರಫಿ ಆಲ್ರೆಡಿ ಓದಿರ್ತೀರಾ, ಇನ್ನೊಂದು 5 ಡೇಸ್ ಗ್ಲಾನ್ಸ್ ಮಾಡಿ. ಓದಿಲ್ಲ ಅಂದ್ರೆ ಸಹಿತ ಒಂದು 5 ದಿವಸ ಓದಿ. ಭಾರತದ ಸಂವಿಧಾನ 5 ಡೇಸ್, ಇಂಡಿಯನ್ ಎಕಾನಮಿ 5 ಡೇಸ್ ಓದಿ. ಸಾಮಾನ್ಯ ವಿಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಎಕಾಲಜಿಯನ್ನು ಆಲ್ಮೋಸ್ಟ್ ಎಲ್ಲ ರಿಲೇಟೆಡ್ ಆಗಿರುತ್ತೆ, ಅದಕ್ಕೊಂದು 7 to 8 ಡೇಸ್ ಫಿಕ್ಸ್ ಮಾಡಿ. ನೋಡಿ, ಲಾಸ್ಟ್ FDAದಲ್ಲಿ ಕೂಡ ಸಾಮಾನ್ಯ ವಿಜ್ಞಾನದ ಮೇಲೆ 40 ಅಬೌವ್ ಕ್ವಶನ್ಸ್ ಬಂದಿತ್ತು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗೋಗ್ತವೆ. ಅದಕ್ಕೆ ನಾವು ರೆಡಿ ಇರಬೇಕು. ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ. ಓಕೆ, ಸೊ ಇಲ್ಲಿ ಮೆಂಟಲ್ ಎಬಿಲಿಟಿ, ಸೊ ಅಗೇನ್ ವೆರಿ ಇಂಪಾರ್ಟೆಂಟು. ಬಟ್ ಲಾಸ್ಟ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದಿರಲಿಲ್ಲ. ಸೊ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬರಲೇಬೇಕಂತಿಲ್ಲ. ಯಾಕೆ ಒಂದು 10 ಕ್ವಶನ್ ಹಾಕ್ಬೋದಾಗಿತ್ತಲ್ಲ, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿದ್ರಲ್ಲ ಹಿಂದಿನ ಪರೀಕ್ಷೆಗಳಲ್ಲಿ, ಅಂದರೆ ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ಸ್ಟಿಲ್ ಪ್ರಿಪೇರ್ ಆಗಲೇಬೇಕು. ನೆಕ್ಸ್ಟು ಬಜೆಟು ಆರ್ಥಿಕ ಸಮೀಕ್ಷೆ ಭಾಳ ಜನ ಓದೋದೇ ಇಲ್ಲ. ಬಜೆಟ್ ಆರ್ಥಿಕ ಸಮೀಕ್ಷೆ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಕರೆಂಟ್ ಇವೆಂಟ್ಸ್ ಅಲ್ಲಿಂದನೇ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ.
ಮತ್ತು ಅವುಗಳನ್ನ ಓದಿದಾಗ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಇನ್ನೇನು ಲೆಫ್ಟ್ ಔಟ್ ಟಾಪಿಕ್ಸ್ ಇರ್ತವೆ, ಜನರಲ್ ನಾಲೆಜ್ ಟಾಪಿಕ್ಸ್, GK ಟಾಪಿಕ್ಸು, ಆ ಎಲ್ಲವುಗಳನ್ನು ಒಂದು 10 ಡೇಸಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಇನ್ನೊಂದು ಪತ್ರಿಕೆ ಇದೆ ಮರಿಬಾರ್ದು, ಕನ್ನಡ ಅಥವಾ ಇಂಗ್ಲೀಷ್ ಪತ್ರಿಕೆ. ನೀವು ಕನ್ನಡ ತೆಗೆದುಕೊಂಡಿದ್ರೆ ಅದು ಸಹಿತ 100 ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 10 to 15 ಡೇಸ್ ಅದಕ್ಕೆ ಇನ್ವೆಸ್ಟ್ ಮಾಡಿ. ಯಾರು ಈ ಒಂದು ಟಾಪಿಕ್ಗಳಲ್ಲಿ ಹೆಚ್ಚಿನ ಒಂದು ನಾಲೆಜ್ ಇರುತ್ತೆ, ಈಗ ಇತಿಹಾಸ ಚೆನ್ನಾಗಿ ಓದಿರ್ತೀರ, ಅದಕ್ಕೆ ಒಂದಷ್ಟು ಕಡಿಮೆ ಡೇಸನ್ನು ಇನ್ವೆಸ್ಟ್ ಮಾಡಿ. ಯಾವುದೋ ಎಕನಾಮಿಕ್ ಕಡಿಮೆ ಓದಿರ್ತೀರ, ಸೊ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ. ಸೊ ಇದು ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಸೊ ಇದು ಸ್ಟಡಿ ಪ್ಲಾನ್ ಆ್ಯಂಡ್ ಟೈಮ್ ಟೇಬಲ್ ಫಾರ್ SD ಆಗುತ್ತೆ ಅಥವಾ ಗ್ರೂಪ್ C ಆಗುತ್ತೆ. ನೀವು ಯಾವುದೇ ಪರೀಕ್ಷೆಗೂ ಇದೇ ರೀತಿಯಾಗಿ ಟಾಪಿಕ್ಗಳ ನೀವು ಎಷ್ಟು ಓದಿದ್ದೀರಾ ಅನ್ನೋದ್ರ ಮೇಲೆ ಟೈಮನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಿ. ಸೊ ಇದು ಜನರಲ್ ಆಗಿ ಒಂದು ಯಾವುದೇ ಸಾಮಾನ್ಯ ಜ್ಞಾನ ಪತ್ರಿಕೆ ಇರತಕ್ಕಂಥ ಎಕ್ಸಾಮ್ಗೆ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಇದು STAಗೆ 67 ಡೇಸ್ ಆದರೆ ಗ್ರೂಪ್ Cಗೆ ಅರೌಂಡ್ 150 ಡೇಸ್ ಸಿಗುತ್ತೆ. ಈವನ್ PCPSIಗೆ ಅರೌಂಡ್ ಒಂದು 45 to 50 ಡೇಸ್ ಸಿಗ್ಬೋದು. PCದು ಇನ್ನೂ ಅನೌನ್ಸ್ ಆಗಿಲ್ಲ, ಅದಕ್ಕೊಂದು ಮಿನಿಮಮ್ ಒಂದು 100 ಡೇಸ್ ಸಿಗ್ಬೋದು ಅಂತ ಅನ್ಕೊಳ್ಳೋಣ. ಓಕೆ, ಇಷ್ಟು STA ಬಗ್ಗೆ ಆಯಿತು. ಸೊ ಇನ್ನು ಮುಂದೆ ಹೋಗೋಣ. ಗ್ರೂಪ್ C ಹುದ್ದೆಗಳು. ಗ್ರೂಪ್ C ಹುದ್ದೆಗಳು ಎಷ್ಟು ಕರೆದಿದ್ರು ಅಂದರೆ 523 ಹುದ್ದೆಗಳಿದ್ವು. 31/7/2020 ಅಧಿಸೂಚನೆಯಲ್ಲಿ 523 ಹುದ್ದೆಗಳಿಗೆ. ಅದರಲ್ಲಿ ಮತ್ತೆ 2 ಟೈಪ್ ಇದೆ, ಒಂದು ಗ್ರಾಜ್ಯುಯೇಟು, ಇನ್ನೊಂದು ನಾನ್ ಗ್ರಾಜ್ಯುಯೇಟ್ ಅಂತ. ಅಂದರೆ ಪದವಿ ಓದಿರ್ತಕ್ಕಂಥವ್ರಿಗೆ, ಇನ್ನೊಂದು ಪದವಿ ಪೂರ್ವ ವಿದ್ಯಾರ್ಹತೆ ಉಳ್ಳಂಥವ್ರಿಗೆ. ಸೊ ಪದವಿ ಓದಿರ್ತಕ್ಕಂಥವ್ರು ಇವುಗಳಿಗೂ ಕೂಡ ಅಪ್ಲೈ ಮಾಡ್ಬೋದಾಗಿತ್ತು, ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ. ಹಾಗಾದರೆ ಯಾವಾಗಿದೆ ಎಕ್ಸಾಮ್ ಅಂದರೆ ಪದವಿ ವಿದ್ಯಾರ್ಹತೆ ಉಳ್ಳ ಹುದ್ದೆಗಳಿಗೆ ಅಂದರೆ ಗ್ರಾಜ್ಯುಯೇಟ್ ಪೋಸ್ಟ್ಗಳಿಗೆ ಡಿಸೆಂಬರ್ 4ನೇ ತಾರೀಕು ಪರೀಕ್ಷೆ ಇದೆ. ಇಲ್ಲೂ ಸಹಿತ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ, ಈಗ ಆಲ್ರೆಡಿ ನಾವು ನೋಡಿದ್ವಿ. ಜೊತೆಗೆ ಇದು ಕಮ್ಯುನಿಕೇಷನ್ ಪೇಪರ್ ಅಥವಾ ಸಂವಹನ ಪತ್ರಿಕೆ ಅಂತ 2ನೇ ಪೇಪರ್ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ. ಇನ್ನು ಸೇಮ್ 2 ಪೇಪರ್ಗಳು ಈವನ್ ನಾನ್ ಗ್ರಾಜ್ಯುಯೇಟ್ವರೆಗೂ ಸೇಮ್ ಪೇಪರ್ ಇರುತ್ತೆ. ಒಂದೇ ಡಿಫ್ರೆನ್ಸ್ ಅಂದರೆ ಲೆವೆಲ್ ಆಫ್ ಡಿಫಿಕಲ್ಟಿ ಚೇಂಜ್ ಇರುತ್ತೆ ಅಷ್ಟೇ. ಲೆವೆಲ್ ಆಫ್ ಡಿಫಿಕಲ್ಟಿ ಪದವಿ ಓದಿರೋರಿಗೆ ಬೇರೆ, ನಾನ್ ಪದವಿ ಅಥವಾ ನಾನ್ ಗ್ರಾಜ್ಯುಯೇಟ್ ಅವ್ರಿಗೆ ಸ್ವಲ್ಪ ಅಂದರೆ PCPSL ನಾವು ಯಾವ ಥರ ನೋಡ್ತೀವಿ, PC 12th ಮೇಲೆ, PSI ಡಿಗ್ರಿ ಮೇಲೆ ಯಾವ ರೀತಿ ಆಗಿದೆಯೋ ಅದೇ ಥರ ಇಲ್ಲಿ. ಸೊ 2 ಕೈಂಡ್ ಆಫ್ ಎಕ್ಸಾಮ್ಸ್ ಇದ್ದಾವೆ, 2 ಬೇರೆ ಬೇರೆ ದಿನಾಂಕಗಳಿಂದ ಕಂಡಕ್ಟ್ ಮಾಡ್ತಾರೆ. ನೀವು ಪದವಿದು ಬರಿಬೋದು, ಪದವಿ ಪೂರ್ವದ ಮೇಲೆ ಅಥವಾ ಡಿಪ್ಲೊಮಾ ITI ಅದ್ರ ಮೇಲೇನು ಏನಿದೆಯೋ ಸೆಕೆಂಡ್ ಟೈಪ್ ಆಫ್ ಎಕ್ಸಾಮು ಅದನ್ನು ಕೂಡ ಬರೀಬೋದು. ಸೊ ಇಷ್ಟು ಗ್ರೂಪ್ C ಆಯಿತು. ಗ್ರೂಪ್ C ಮೇಲೆ ಯಾವ್ಯಾವ ಪೇಪರ್ ಇರ್ತವೆ ಅಂತ ಇನ್ನೊಂದು ಸಲ ಗ್ಲಾನ್ಸ್ ಮಾಡೋದಾದರೆ ನೋಡಿ, 100 ಮಾರ್ಕ್ಸಿನ 1.5 ಗಂಟೆಯ ಸಾಮಾನ್ಯ ಪತ್ರಿಕೆ ಇರುತ್ತೆ, ಜನರಲ್ ನಾಲೆಜ್. ಸೊ ಸೇಮ್ ಸಿಲೆಬಸ್, ಆಲ್ಮೋಸ್ಟ್ ಸೇಮ್ ಸಿಲೆಬಸ್, ಒಂಚೂರು ಚೇಂಜಸ್ ಇದೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಕಮ್ಯುನಿಕೇಷನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಸೊ 2 ಗಂಟೆ 100 ಮಾರ್ಕ್ಸ್ಗೆ 3 ಪಾರ್ಟ್. ಮೊದಲನೇ ಪಾರ್ಟಲ್ಲಿ 35 ಮಾರ್ಕ್ಸ್ಗಳಿಗೆ ಸಾಮಾನ್ಯ ಕನ್ನಡ ಪೇಪರ್ ಇರುತ್ತೆ ನೋಡಿ, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ. ಅದೇ ಥರ ಸಾಮಾನ್ಯ ಇಂಗ್ಲೀಷು 35 ಮಾರ್ಕ್ಸ್ಗೆ. ಇನ್ನು ಗಣಕಯಂತ್ರ ಕಂಪ್ಯೂಟರ್ ನಾಲೆಜ್ ಸಪ್ರೇಟ್ ಆಗಿದೆ, 30 ಮಾರ್ಕ್ಸ್ ಇರುತ್ತೆ ನೋಡಿ. 35 35 30 ನೋಡಿ, ಇಲ್ಲಿ ಕಂಪ್ಯೂಟರ್ ಮೇಲೆ 30 ಮಾರ್ಕ್ಸ್. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ. ಇನ್ನು ನಾವು FD STAದಲ್ಲಿ ಬರೀ ಸಾಮಾನ್ಯ ಕನ್ನಡ ಬರಿತಾ ಇದ್ವಿ, ಇಲ್ಲ ಸಾಮಾನ್ಯ ಇಂಗ್ಲೀಷ್ ಬರಿತಾ ಇದ್ವಿ. ಜನರಲ್ ಆಗಿ ನಾವೆಲ್ಲ ಸಾಮಾನ್ಯ ಕನ್ನಡ ಬರೆಯೋರೇ ಆಗ್ತೀವಿ ಕರ್ನಾಟಕದಿಂದ. ಅಲ್ಲಿ 100 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ ಇದ್ದರೆ ಇಲ್ಲಿ ಸಾಮಾನ್ಯ ಇಂಗ್ಲೀಷನ್ನು ಬಿಟ್ಬಿಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಗ್ರೂಪ್ Cಯಲ್ಲಿ ಸಾಮಾನ್ಯ ಇಂಗ್ಲೀಷು ಬರೀಲೇಬೇಕು 35 ಮಾರ್ಕ್ಸ್ಗೆ, ಗಣಕಯಂತ್ರ 30 ಮಾರ್ಕ್ಸ್ಗೆ. ನೋಡಿ, ಗಣಕಯಂತ್ರ ಇಲ್ಲಿ ಓದಿದ್ರೆ ನೆಕ್ಸ್ಟ್ PDO STA ಅಲ್ಲೆಲ್ಲ ಯೂಸ್ ಆಗುತ್ತೆ. ಸಾಮಾನ್ಯ ಇಂಗ್ಲೀಷು ಬೇರೆ ಕಡೆ ಎಲ್ಲೋ ಓದಿರೋದು ಇಲ್ಲಿ ಯೂಸ್ ಆಗುತ್ತೆ. ಸೊ ಆ ರೀತಿಯಾಗಿ ಒಂದು ಪರೀಕ್ಷೆ ಅಂದ್ಕೊಂಡು ಓದೋದಲ್ಲ, ಆ ನಾಲೆಜು ಬೇರೆ ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ಅನ್ನೋ ರೀತಿಯಾಗಿ ಓದಬೇಕಾಗುತ್ತೆ. ಇನ್ನು ನೋಡೋಣ, GK ಮೇಲೆ ಒಂದಷ್ಟು ವಿಡಿಯೋಗಳು ಮಾಡೋಣ, ಸಾಮಾನ್ಯ ಇಂಗ್ಲೀಷ್ ಮತ್ತು ಗಣಕಯಂತ್ರಗಳ ಮೇಲೇನು ಒಂದಷ್ಟು ವಿಡಿಯೋ ಮಾಡೋಣ. ಕಂಪ್ಯೂಟರ್ ನಾಲೆಜ್ ಮೇಲೆ ಸುಮಾರು ವಿಡಿಯೋಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಹಿಂದೆನೂ ಹೇಳಿದ್ದೆ. ಡೆಫಿನೆಟ್ಲಿ ಡಿಸೆಂಬರಲ್ಲಿ ಎಕ್ಸಾಮ್ ಇದೆ. ಸೊ ಕಂಪ್ಯೂಟರ್ ನಾಲೆಜ್ ಮೇಲೆ ಹಲವಾರು ವಿಡಿಯೋಗಳನ್ನು ಮಾಡಿಕೊಡ್ತೀನಿ. ಓಕೆ, ಇನ್ನು ಸಾಮಾನ್ಯ ಜ್ಞಾನದ ಒಂದು ಸಿಲೆಬಸ್ ಏನೇನಿದೆ ಅಂತ ನೋಡೋದಾದರೆ ನೋಡಿ, ಪ್ರಚಲಿತ ಘಟನೆಗಳು ಕಾಮನ್ನು, ಇನ್ನು ಜನರಲ್ ಸೈನ್ಸ್ ಇದೆ, ಭೂಗೋಳ ಇದೆ, ಸಮಾಜ ವಿಜ್ಞಾನ ಇದೆ, ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಅಂತ ಕೊಟ್ಟಿದ್ದಾರೆ, ಭಾರತದ ಇತಿಹಾಸ, ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಮಾನಸಿಕ ಸಾಮರ್ಥ್ಯ, ಪ್ರಾಯೋಗಿಕ ವಿಜ್ಞಾನ ಇದೆ. ಜೊತೆಗೆ ಇಲ್ಲಿ ಒಂದಷ್ಟು ಡಿಫ್ರೆನ್ಸ್ ನೋಡೋದಾದರೆ ಗ್ರೂಪ್ Cಗೆ ತಾಂತ್ರಿಕೇತರ ಹುದ್ದೆಗಳು ಗ್ರೂಪ್ C. ಇದರಲ್ಲಿ ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂತ ಸಪ್ರೇಟಾಗಿ ಕೊಟ್ಟಿದ್ದೇನೆ. ಅಂದರೆ ಜನರಲ್ ಇತಿಹಾಸ ಬೇರೆ, ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಬೇರೆ.
ನೆಕ್ಸ್ಟ್ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಏನೇನಾಗಿದ್ದಾವೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ಸೋಷಿಯಲ್ ಚೇಂಜಸ್ ಇನ್ ಕರ್ನಾಟಕ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಗಿದ್ದಾವೆ ಅವುಗಳ ಬಗ್ಗೆನೂ ಕೇಳಿದ್ದಾನೆ. ನೋಡೋಣ ಕ್ವಶನ್ಸ್ ಯಾವ ಥರ ಬರ್ತವೆ ಅಂತ. ಓಕೆ, ನೆಕ್ಸ್ಟು ಕರ್ನಾಟಕದ ಆರ್ಥಿಕತೆ ಅಂತ ಸಪ್ರೇಟ್ ಕೇಳಿದ್ದಾನೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆನೂ ಗ್ರಾಮೀಣ ಸಹಕಾರ ಅಥವಾ ರೂರಲ್ ಕೋಆಪರೇಟಿವ್ಸ್ ಬಗ್ಗೆ ಕೇಳ್ತೇನೆ ಅಂತ ಹೇಳಿದ್ದೇನೆ. ನೋಡಬೇಕು, ಒಂದು ಎಕ್ಸಾಮ್ ಆದಮೇಲೆ ಕ್ವಶನ್ಸ್ ಯಾವ ಥರ ಬರ್ತವೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಕರ್ನಾಟಕದ ಸಮರ್ಥ ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನ. ನೋಡಿ, ವೆರಿ ಇಂಪಾರ್ಟೆಂಟ್. ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಹುದ್ದೆಗಳನ್ನ ಪಡೆದುಕೊಂಡ ನಂತರ ಏನು ಜಾಬ್ ಮಾಡ್ತಾರೆ ಅದ್ರ ಮೇಲೆ ಒಂದಷ್ಟು ಸಿಲೆಬಸ್ಸನ್ನು ಹಾಕಿದ್ದಾನೆ. ಸೊ ಇದು ಒಂಥರ ನ್ಯೂ ಟ್ರೆಂಡ್. ನೆಕ್ಸ್ಟು ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಆಲ್ಮೋಸ್ಟು ಒಂದು 20 to 30% ಕ್ವಶನ್ಸು ಗ್ರೂಪ್ ಸಿಗೆ ಸೆಲೆಕ್ಟ್ ಆದಮೇಲೆ ಯಾವ್ಯಾವ ಇಲಾಖೆಗಳಲ್ಲಿ ಕೆಲಸ ಮಾಡಬೇಕು, ಆ ಇಲಾಖೆಗಳು ಅಥವಾ ಅಲ್ಲಿ ಹೋದ್ಮೇಲೆ ಕೆಲಸ ಮಾಡೋದಕ್ಕೆ ಏನು ನಾಲೆಜ್ ಬೇಕು ಅದನ್ನು ಕೇಳ್ತಕ್ಕಂಥ ಟ್ರೆಂಡನ್ನು KPSC ಮಾಡ್ತಾ ಇದೆ ಈ ಒಂದು ಗ್ರೂಪ್ ಸಿ ಸಿಲೆಬಸ್ಸಲ್ಲಿ. ಓಕೆ, ನೆಕ್ಸ್ಟು ಪತ್ರಿಕೆ 2ದಲ್ಲಿ ನಾವು ಆಲ್ರೆಡಿ ಮಾತಾಡ್ದಂಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಗಣಕಯಂತ್ರ ವಿಜ್ಞಾನದ ಮೇಲೆ ಅಥವಾ ಗಣಕಯಂತ್ರದ ಮೇಲೆ ಅಥವಾ ಕಂಪ್ಯೂಟರ್ ನಾಲೆಜ್ ಮೇಲೆ 30 ಕ್ವಶನ್ಸ್ ಬರ್ತವೆ. ನಾನು ಆಲ್ರೆಡಿ ಹೇಳ್ದಂಗೆ ಬೈ ನವೆಂಬರ್ ಅಥವಾ ಎಕ್ಸಾಮ್ ಬರೋ ಸಮೀಪದಲ್ಲಿ ನಾನು ಕಂಪ್ಯೂಟರ್ ನಾಲೆಜ್ ಮೇಲೆ ಹಲವಾರು ಪ್ರಶ್ನೆಗಳನ್ನು, ಹಲವಾರು ವೀಡಿಯೋಗಳನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಮೇಲೇ ನಂದು ಡಿಗ್ರಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ವೀಡಿಯೋಸ್ ಆನ್ ಕಂಪ್ಯೂಟರ್ ನಾಲೆಜ್. ಓಕೆ, ನೋಡೋಣ ಯಾವ್ಯಾವ ಎಕ್ಸಾಮ್ ಹತ್ತತ್ರ ಇದ್ದಾವೆ ಆ ಎಕ್ಸಾಮ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ವೀಡಿಯೋಸ್ ಮಾಡಿಕೊಡ್ತೀನಿ. ಇನ್ನು ನೆಕ್ಸ್ಟ್ ಒನ್ನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು 1242 ಹುದ್ದೆಗಳಿದ್ದಾವೆ. ಸೊ ಇದು ಕೂಡ ನೇರ ನೇಮಕಾತಿ ಆಗಿದ್ದು ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ತಾರೆ. ಸೊ ಹಾಗಾದರೆ ಇಲ್ಲಿ ಒಂದಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಆ ಏನೇನು ಚೇಂಜಸ್ ಅಂತ ನೋಡ್ತಾ ಹೋಗೋಣ. ಕಳೆದ ಪರೀಕ್ಷೆಗೂ ಇವಾಗಿನ ಪರೀಕ್ಷೆಗೂ ನೋಡಿ, ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರ್ತವೆ. ಇವು ಕನ್ನಡ, ಇಂಗ್ಲೀಷು 100 ಮಾರ್ಕ್ಸ್ ಇರುತ್ತೆ. ಇವೇನು ಮಾರ್ಕ್ಸು ಎಕ್ಸಾಮ್ಗೆ ಕನ್ಸಿಡರ್ ಆಗಲ್ಲ, ಬಟ್ ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು. ನೆಕ್ಸ್ಟ್ ಆಪ್ಷನಲ್ ಪೇಪರ್ಸಲ್ಲಿ ಪೇಪರ್ 3ಯಲ್ಲಿ ಜನರಲ್ ನಾಲೆಜ್ ಇದೆ. ಇದು 50 ಮಾರ್ಕ್ಸ್ಗಿದೆ, ಗಮನಿಸಬೇಕು. ಜಸ್ಟ್ 50 ಮಾರ್ಕ್ಸ್ಗಿದೆ, ಹಿಂದೆ ಬೇರೆ ಇತ್ತು. ನೆಕ್ಸ್ಟ್ ಪೇಪರ್ 4 ಆಪ್ಷನಲ್ ಸಬ್ಜೆಕ್ಟ್ ಇದೆ. ಅಂದರೆ ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಆ ಸಬ್ಜೆಕ್ಟ್ ಮೇಲೆ ಒಂದು ಆಪ್ಷನಲ್ ಪೇಪರ್ ಇರುತ್ತೆ 250 ಮಾರ್ಕ್ಸ್ಗೆ. ನೋಡಿ ಎಷ್ಟು ವೆಯ್ಟೇಜ್ ಇದೆ ಇದಕ್ಕೆ. ಸೊ ಹಿಂದೆ ಈಕ್ವಲ್ ಇತ್ತು ಜನರಲ್ ನಾಲೆಜ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್, ಈಗ ಚೇಂಜ್ ಮಾಡಿದ್ದಾರೆ. ಓಕೆ, 250 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಪೇಪರ್ 1 ಆ್ಯಂಡ್ ಪೇಪರ್ 2 ಅಂದರೆ ಕನ್ನಡ ಇಂಗ್ಲೀಷ್ ಏನಿದೆಯೋ ಅದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಂದರೆ ಮಿನಿಮಮ್ 30% ಈಚ್ ಪೇಪರಲ್ಲಿ ತೆಗಿಬೇಕು ಮತ್ತು 35% ಅಗ್ರಿಗೇಟ್ ಆಗಬೇಕು. ಅಂದರೆ 70 ಮಾರ್ಕ್ಸ್ 2 ಪೇಪರಿಂದ 70 ಮಾರ್ಕ್ಸ್ ತೆಗಿಲೇಬೇಕು. ಒಂದರಲ್ಲಿ 30, ಇನ್ನೊಂದರಲ್ಲಿ 40 ಆದರೂ ತೆಗಿಬೇಕು. ಅಂದರೆ 30 ತೆಗಿಲೇಬೇಕು. ಎರಡದ ಅಗ್ರಿಗೇಟ್ 70% ಇರಬೇಕಂದ್ರೆ 70 ಮಾರ್ಕ್ಸ್ ಇರಬೇಕು. ಇನ್ನು ಸ್ಟ್ಯಾಂಡರ್ಡ್ ಆಫ್ ಪೇಪರ್ 4 ಯಾವ ಥರ ಇರುತ್ತೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲ್. ಸಪೋಸ್ ನೀವು ಇತಿಹಾಸದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲಲ್ಲಿ ಯಾವ ರೀತಿಯಾಗಿರಬೇಕು ಆ ರೀತಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಇಂಗ್ಲೀಷು ಕನ್ನಡ ಎರಡರಲ್ಲಿ ಇರುತ್ತಂತೆ. ಸೊ ಎಕ್ಸಾಮ್ ಟೈಮ್ ಟೇಬಲ್ ಅಂದರೆ ಎಷ್ಟು ಅವರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಸೊ SDAಗೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ನೆನ್ಪಿಡ್ಬೇಕು. SDAಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಗ್ರೂಪ್ ಸಿಗೆ ನೆಗೆಟಿವ್ ಮಾರ್ಕಿಂಗ್ ಇದೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಲಾಸ್ಟ್ ಟೈಮ್ ಇರಲಿಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಜನರಲ್ ನಾಲೆಜ್ ಸಿಲೆಬಸ್ ಏನು ಹೇಳ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕರಿಗೆ ಅಂದರೆ ಸೊ ಸೇಮ್ ಎಲ್ಲ ಸಿಲೆಬಸ್ ಸೇಮ್ ಇರುತ್ತೆ, ಅದರಲ್ಲೇನು ವ್ಯತ್ಯಾಸ ಇರಲ್ಲ. ಸುಮ್ಮನೆ ಇಲ್ಲಿ ಕೊಟ್ಟಿರ್ತಾರೆ, ಬಟ್ ಕ್ವಶನ್ಸ್ ಮಾತ್ರ ಎಲ್ಲ ಒಂದು ಟಾಪಿಕ್ಸಿಂದ ಬರ್ತವೆ. ಇನ್ನು ಆಪ್ಷನಲ್ ಪೇಪರು ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟು ACF ಹುದ್ದೆಗಳು ಅಂದರೆ ಸಹಾಯಕ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಅದಕ್ಕೂ ಕೂಡ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ KPSC. ಯಾವಾಗಿದೆ ಅಂದರೆ ಎಕ್ಸಾಮು 31/10/2021 ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ACF ಎಕ್ಸಾಮ್ದು ಟೈಮ್ ಟೇಬಲ್ ಇದೆ. ಇದಕ್ಕೆ ಮೇನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಈಗ ಪ್ರಿಲಿಮ್ಸ್ ಎಕ್ಸಾಮ್ದು ಟೈಮ್ ಟೇಬಲ್ಲು ಪೂರ್ವಭಾವಿ ಪರೀಕ್ಷೆದ ದಿನಾಂಕವನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಯಾವಾಗಿದೆ ನೋಡಿ, 31/10/2021 ಬೆಳಿಗ್ಗೆ ಸಾಮಾನ್ಯ ಜ್ಞಾನ ಪತ್ರಿಕೆ, ಮಧ್ಯಾಹ್ನ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸೊ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಇದಕ್ಕೂ ಕೂಡ ಯೂಸ್ ಆಗ್ತವೆ. ಇನ್ನು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದೆ. ಆ ಪ್ಲೇ ಲಿಸ್ಟು ನೀವು ಅಮರ್ಸ್ ಕ್ಲಾಸಸ್ ಅಥವಾ ಅಮರೇಶ್ ಪೋತ್ನಾಳ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಪ್ಲೇ ಲಿಸ್ಟ್ ಅಂತ ಹೋಗಿ, ಮೊದಲನೇದು ಓಮ್ ಅಂತ ಇರುತ್ತೆ, ನೆಕ್ಸ್ಟ್ ವೀಡಿಯೋಸ್ ಅಂತ ಇರುತ್ತೆ. ಪ್ಲೇ ಲಿಸ್ಟ್ ಅಂತ ಹೋದರೆ ಅಲ್ಲಿ ಅಮರ್ಸ್ ಕ್ಲಾಸಸ್ ಫಾರ್
PCPSI STA ಗ್ರೂಪ್ ಸಿ ಆ್ಯಂಡ್ ಅದರ್ಸ್ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವೀಡಿಯೋಗಳನ್ನು ಈ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಪರೀಕ್ಷೆಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಸಿಂಪಲ್ ಸೂತ್ರಗಳು ಹೇಳ್ತೀನಿ ಅಂತ ಹೇಳಿದ್ದೆ. ಇವೇನು ಮಹಾ ಸೂತ್ರಗಳಲ್ಲ, ಆಲ್ಮೋಸ್ಟ್ ಎಲ್ರಿಗೆ ಗೊತ್ತಿರವೆ, ಆದರೂ ಕೆಲವೊಂದು ಸೂತ್ರಗಳಂತ ಹೇಳ್ಬೇಕಲ್ವಾ. ಸೊ ಹಾಗಾಗಿ ಕೆಲವೊಂದು ಎಚ್ಚರಿಕೆಯನ್ನು ನೀಡಬೇಕಾಗುತ್ತೆ, ಹಿಂಗಿರಬೇಕು, ಹಂಗೆ ಮಾಡಬೇಕು. ಆವಾಗ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ಸಿಂಪಲ್ ಸೂತ್ರಗಳನ್ನು ಹಾಕಿದ್ದೀನಿ. ಇದನ್ನು ಆಲ್ರೆಡಿ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಮೊದಲನೇ ಫಾರ್ಮುಲಾ ಅಥವಾ 10 ಪಾಯಿಂಟ್ ಫಾರ್ಮುಲಾದಲ್ಲಿ ಫಸ್ಟ್ ಸೂತ್ರ ಅಂದರೆ ಬಿ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್. ಅಂದರೆ ಸಕಾರಾತ್ಮಕವಾಗಿರಿ, ಆತ್ಮವಿಶ್ವಾಸದಿಂದಿರಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ. ಏನು ನೆಗೆಟಿವ್ ಬೇಡವೇ ಬೇಡ. ಇವತ್ತೇನಾಗ್ತಾ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ಸನ್ನು ಕಾಣದೆ ಹೋದರೆ ಇಡೀ ಲೈಫೇ ಫೇಲ್ಯೂರ್ ಅನ್ನೋ ಥರ ಬಿಲ್ಡಪ್ ಆಗ್ತಾ ಇದೆ. ಸೊ ಅದೇನು ಅವಶ್ಯಕತೆ ಇಲ್ಲ. ಸಿಕ್ಕರೆ ಓಕೆ, ಸಿಗದೆ ಹೋದರೂ ಓಕೆ ಅನ್ನೋ ಇದರಲ್ಲಿರಿ. ಬಟ್ ಛಲ ಇರಲಿ, ಮಾಡ್ತೀನಿ ನಾನು ಒಂದು ಜಾಬನ್ನು ತಗೊಳ್ತೀನಿ ಅನ್ನೋ ಛಲ ಇರಲಿ. ಜಾಬೇ ಪ್ರಪಂಚ ಅನ್ಕೊಳ್ಳೋಕ್ಕೆ ಮಾತ್ರ ಹೋಗಬೇಡಿ. ಪ್ರಪಂಚ ಭಾಳ ದೊಡ್ಡದಿದೆ. ಜಾಬ್ ಸಿಗದೆ ಹೋದರೂ ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ, ಆರಾಮಾಗೆ ಬದುಕ್ಬೋದು. ಕೇವಲ ಯಾವುದೋ ಒಂದು ಜಾಬ್ ಸಿಕ್ಬಿಟ್ರೆ ನಮ್ಮ ಲೈಫೇ ಇದಾಗ್ಬಿಡುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೋಬೇಡಿ. ಆ ಥರ ಇದ್ದರೆ ಅದನ್ನು ತೆಗೆದಾಕಿ ಜಸ್ಟ್ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರಿ. ನಾನು ಡಿಗ್ರಿ ಮುಗಿಸಿದ್ದೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ, ನಾನು ಫುಲ್ ಕಂಪ್ಲೀಟ್ 100% ಎಫರ್ಟ್ ಹಾಕ್ತೀನಿ. ಆದರೆ ಓಕೆ ಆಗದೆ ಹೋದರೆ ದೆರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಇನ್ ದ ವರ್ಲ್ಡ್ ಅಲ್ವಾ. ಪ್ರಪಂಚ ಅಲ್ಲಿಗೇನು ಮುಗಿದೋಗಲ್ಲ, ಮುಳುಗಿ ಕೂಡ ಹೋಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ. ಸರಿನಾ? ಇದು ಫಸ್ಟ್ ಫಾರ್ಮುಲಾ. ನೆಕ್ಸ್ಟ್ ಒನ್ ಹೋಗೋಣ. ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ನೋಡಿ. ಎಲ್ಲರೂ ಎಲ್ಲ ಎಕ್ಸಾಮ್ಗೂ ಎಲಿಜಿಬಲ್ ಇರ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬರಿಗೆ PCPSI ಆಗಬೇಕಂತ ಆಸೆ ಇರುತ್ತೆ, ಕೆಲವೊಬ್ಬರಿಗೆ ತಹಶೀಲ್ದಾರ್ ಅಥವಾ KS ಆಫೀಸರ್ ಆಗಬೇಕಂತ ಆಸೆ ಇರುತ್ತೆ, ಕೆಲವೊಬ್ಬರಿಗೆ ಟೀಚರ್ ಆಗಬೇಕಂತ ಆಸೆ ಇರುತ್ತೆ. ಆ ಪರೀಕ್ಷೆಗಿರ್ತಕ್ಕಂಥ ಸಿಲೆಬಸ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಬರೆದಿಟ್ಕೊಳ್ಳಿ ಸಿಲೆಬಸ್ಸನ್ನು. ಸೊ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್, ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಆಯಿತು, ಪಠ್ಯಕ್ರಮ ಅರ್ಥ ಆಯಿತು, ಸಿಲೆಬಸ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪ್ರಿಪೇರ್ ಆನ್ ಎಫೆಕ್ಟಿವ್ ಡೈಲಿ ಸ್ಟಡಿ ಶೆಡ್ಯೂಲ್. ಕರೆಕ್ಟಾಗಿ ದಿನಾಲೂ ನಾನು ಏನು ಓದಬೇಕು, ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಂಡ ನಂತರ ಆ ಸಿಲೆಬಸ್ಸಲ್ಲಿ ಒಂದೊಂದೇ ಯೂನಿಟನ್ನು ನೀಟಾಗಿ ಕವರ್ ಮಾಡ್ಕೊಳ್ತಾ ಬರ್ರಿ. ಒಂದು ಶೆಡ್ಯೂಲ್ ಹಾಕ್ಕೊಳ್ಳಿ. ಸುಮ್ಮನೆ ಓದ್ತಾ ಹೋದರೆ ಯಾವುದು ಕಂಪ್ಲೀಟ್ ಆಗೋದೇ ಇಲ್ಲ ಯಾವತ್ತು. ಸೊ ಅದಕ್ಕೋಸ್ಕರ ಡೈಲಿ ಟೈಮ್ ಟೇಬಲ್ ಹಾಕೊಳ್ಳಿ ಅಥವಾ ವೀಕ್ಲಿ ಟೈಮ್ ಟೇಬಲ್ ಆದರೂ ಹಾಕೊಳ್ಳಿ. ನಾನು ಇವತ್ತು ಅಂದರೆ 12ನೇ ತಾರೀಕು ನಾನು ಏನು ಓದಬೇಕು ಅಲ್ವಾ. ಸೊ ಯಾವ ಒಂದು ಚಾಪ್ಟರ್ನ ಕವರ್ ಮಾಡಬೇಕು, ಎಷ್ಟು ಕವರ್ ಮಾಡಬೇಕು. ಡೈಲಿ ಒಂದು ಚಾಪ್ಟರ್ ಕವರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಡಿಫಿಕಲ್ಟ್ ಟಾಪಿಕ್ ಇರುತ್ತೆ, ಕೆಲವೊಂದು ಈಸಿ ಇರುತ್ತೆ, ಕೆಲವೊಂದು ಬೇಗನೆ 50-60 ಪೇಜ್ ಓದ್ಬೋದು ಒಂದು ದಿವಸದಲ್ಲಿ, ಕೆಲವೊಂದು 10 ಪೇಜ್ಗೆ ಒಂದು ಇಡೀ ದಿನ ತೆಗೆದುಕೊಳ್ಳುತ್ತೆ. ಇದು ನಮ್ಮ ಅನುಭವದಲ್ಲಿ ಆಗಿರ್ತಕ್ಕಂಥ, ನಾನು ಕೂಡ ಭಾಳಷ್ಟು ಜನ ನೀವು ಡಿಸ್ಕಸ್ ಮಾಡಿ ಕೇಳಬೇಕಾದ್ರೆ ಡೈಲಿ 50 ಪೇಜಸ್ ಓದ್ತೀನಿ ಅನ್ನೋದೆಲ್ಲ ಸುಳ್ಳು, ಆಗಲ್ಲ. ಒಬ್ಬೊಬ್ಬರು ಡೈಲಿ 100 ಪೇಜ್ ಓದ್ಬೋದು. ಆದರೆ ನಾವು ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು. ಒಂದೊಂದು ಡಿಫಿಕಲ್ಟ್ ಟಾಪಿಕ್ನ ಕೇವಲ ಒಂದು 5-6 ಪೇಜ್ ಓದಿದ್ರೆ ಸಾಕಾಗ್ತಾ ಇರುತ್ತೆ. 10 ಪೇಜ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ರಿಪೀಟಾಗಿ ಓದಬೇಕಾಗ್ತಾ ಇರುತ್ತೆ, ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಬಟ್ ಡೈಲಿ ಟೈಮ್ ಟೇಬಲ್ ಮಾತ್ರ ಹಾಕ್ಕೊಳ್ಳಿ. ಓಕೆ, ಒಂದು ಇಲ್ಲಿ ಮತ್ತೆ 2 ಟೈಪ್ ಆಫ್ ಅನ್ನು ಆಲ್ರೆಡಿ ಹೇಳ್ತಾ ಇದ್ದೆ. ಜಸ್ಟ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬಂದಿರತಕ್ಕಂಥವ್ರು, ಈಗ ಆಲ್ರೆಡಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಅಂದರೆ ಏಜ್ ಆಗಿದೆ, 30 ಏಜ್ ಆಗಿದೆ ಸರ್, 30 ಆಸ್ಪಾಸ್ನಲ್ಲಿದ್ದೀವಿ, ನಮಗೀಗ ಜಾಬ್ ಬೇಕನ್ನೋರಿಗೆ ಭಾಳ ಸಮಯ ಇರಲ್ಲ, ಅವರು ಬೇಗನೆ ಓದಬೇಕು. ಯಾರಿಗೆ ಸಮಯ ಇದೆಯೋ ಅವರು ನಿಧಾನವಾಗಿ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಆಗಬೇಕು. ಪ್ರತಿಯೊಂದು ಸಬ್ಜೆಕ್ಟಿಗೂ, ಭೂಗೋಳಕ್ಕೆ ಒಂದು ನೋಟ್ಸ್ ಆಗಿರಬೇಕು, ಇತಿಹಾಸಕ್ಕೆ ಒಂದು, ಪಾಲಿಟಿಗೆ ಒಂದು, ಸೈನ್ಸ್ಗೆ ಒಂದು, ಮೆಂಟಲ್ ಎಬಿಲಿಟಿಗೆ ಒಂದು ನೋಟ್ಸ್ಗಳನ್ನು ಮಾಡ್ಕೊಂಡಿರ್ಬೇಕು. ಆ ರೀತಿಯಾಗಿ ಪ್ರಿಪೇರ್ ಆಗಬೇಕು. ಡೆಫಿನೆಟ್ಲಿ ವಿದಿನ್ 2 ಇಯರ್ಸ್ ನಿಮಗೆ ಜಾಬ್ ಸಿಗುತ್ತೆ. ನೆಕ್ಸ್ಟು ರೆಫರ್ ದ ಸ್ಟ್ಯಾಂಡರ್ಡ್ ಸ್ಟಡಿ ಮಟೀರಿಯಲ್. ಕರೆಕ್ಟಾಗಿರ್ತಕ್ಕಂಥ ಮಟೀರಿಯಲ್ನ ರೆಫರ್ ಮಾಡಿ, ಒಳ್ಳೆ ಬುಕ್ಸನ್ನು ಓದಿ. ಹೈಸ್ಕೂಲ್ ಬುಕ್ಸ್ನಂತೂ ಬಿಡ್ಲಿಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಹೈಸ್ಕೂಲ್ ಬುಕ್ಸು, PUC ಬುಕ್ಸನ್ನು ಫಸ್ಟ್ ಓದಿ, ಅದಾದಮೇಲೆ ಬೇರೆದು ಓದಕ್ಕೆ ಹೋಗಿ. ಓಕೆ, ಫಸ್ಟು ಒಳ್ಳೆ ಸ್ಟ್ಯಾಂಡರ್ಡ್ ಸ್ಟಡಿ ಮಟೀರಿಯಲ್ನ ಓದಲೇಬೇಕು. ಅದು ಹೈಸ್ಕೂಲ್ ಬುಕ್ಸ್ ಆ್ಯಂಡ್ ಅದು ನಿಮಗೆ CBSE ಇಷ್ಟ ಆದರೆ CBSE, ಇಲ್ಲ ನಮ್ಮ KTBS ಬುಕ್ಸ್, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನಿದೆಯೋ ಅವರಿಂದ ಆನ್ಲೈನಲ್ಲೇ ಸಿಗ್ತವೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಹಿಂದೆ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ನೆಕ್ಸ್ಟು ಎಲ್ಲ ಮಟೀರಿಯಲ್ ಸಿಕ್ತು, ಟೈಮ್ ಟೇಬಲ್ ಹಾಕ್ಕೊಂಡ್ರಿ. ಈಗ
ಫಿಕ್ಸ್ ವೀಕ್ಲಿ ಟಾರ್ಗೆಟ್ಸ್ ಆ್ಯಂಡ್ ಅಚೀವ್ ದಮ್. ವೀಕ್ಲಿ ಗುರಿಗಳನ್ನು ಫಿಕ್ಸ್ ಮಾಡ್ಕೋಬೇಕು, ಅವುಗಳನ್ನು ಸಾಧಿಸಲು ಸತತ ಪ್ರಯತ್ನವನ್ನು ಮಾಡಬೇಕು. ವೀಕ್ಲಿ ಟಾರ್ಗೆಟ್, ನಾನು ಈ ವಾರದಲ್ಲಿ, ಇವತ್ತು ಸೋಮವಾರದಿಂದ ನೆಕ್ಸ್ಟ್ ಸಂಡೇವರೆಗೂ ಅಥವಾ ಸ್ಯಾಟರ್ಡೇವರೆಗೂ ಏನನ್ನು ಮುಗಿಸ್ಬೇಕು, ಜಿಯೋಗ್ರಫಿಲಿ ಎಷ್ಟು ಮುಗಿಸ್ಬೇಕು, ಮೆಂಟಲ್ ಅಬಿಲಿಟಿ ಎಷ್ಟು ಮುಗಿಸ್ಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಇಡೀ ವಾರ ಒಂದೇ ಸಬ್ಜೆಕ್ಟನ್ನು ಓದ್ತಾರೆ, ದಟ್ಸ್ ಅವರು ಇಷ್ಟ. ಅದು ಕೆಲವೊಬ್ರು ಒಂದೇ ದಿನದಲ್ಲೇ ಹಲವಾರು ಸಬ್ಜೆಕ್ಟ್ಗಳನ್ನ ಓದ್ತಾ ಇರ್ತಾರೆ. ಸೊ ನಿಮಗೆ ಯಾವ್ದು ಅನುಕೂಲ ಇದೆಯೋ, ಯಾರೋ ಒಬ್ಬರು ನಾನು ಇಡೀ ಒಂದು ವಾರ ಒಂದು ಸಬ್ಜೆಕ್ಟ್ ಓದ್ತೀನಿ ಅಥವಾ ಡೈಲಿ 1 hour ಒಂದೊಂದು ಸಬ್ಜೆಕ್ಟ್ ಚೇಂಜ್ ಮಾಡ್ತೀನಿ ಅನ್ನೋರು ಬೇರೆ ಬೇರೆ ಅವ್ರವ್ರ ಇಷ್ಟ. ಅದು ಅವ್ರವ್ರ ಕೆಪಬಿಲಿಟಿ, ಅವ್ರವ್ರ ಇಷ್ಟ ಕಷ್ಟಗಳದು. ಒಬ್ಬೊಬ್ಬರಿಗೆ ಒಂದು ಒಗ್ಗಿರುತ್ತೆ, ಒಬ್ರಿಗೆ ಒಂದು ಒಗ್ಗಲ್ಲ. ನಾನೇನು ಹೇಳ್ತೀನಿ ಅಂತ ನಾನು ಫಾಲೋ ಮಾಡಬೇಡಿ. ನಿಮಗೆ 1 ವಾರ 2 ವಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವುದು ಸರಿ ಹೋಗುತ್ತೆ ಅಂತ, ಅದನ್ನೇ ಫಾಲೋ ಮಾಡಿ. ಬಟ್ ವೀಕ್ಲಿ ಟಾರ್ಗೆಟನ್ನು ಹಾಕ್ಕೊಳ್ಳಿ. 1 ವಾರದಲ್ಲಿ ಎಷ್ಟು ಮುಗಿಸ್ಬೇಕು, ನೀವು ಬೇರೆ ಬೇರೆ ಸಬ್ಜೆಕ್ಟ್ ಓದಂಗಿದ್ರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮುಗಿಸ್ಬೇಕು, ಎಷ್ಟೆಷ್ಟು ಮುಗಿಸಿದ್ರೆ ನಾನು ನನ್ನ ಒಂದು ಎಕ್ಸಾಮ್ ಯಾವತ್ತಿದೆ ಅವತ್ತಿಗೆ ಮುಗ್ಸೋಕ್ಕಾಗುತ್ತಾ, ಅಥವಾ ನಾನು 2-3 ವರ್ಷಗಳ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರ್ಬೇಕಂತ ಇದ್ದೀನಿ, ಸಾಧ್ಯ ಆಗುತ್ತಾ. ಸೊ ಅದನ್ನು ನೋಡ್ಕೊಂಡು ನೀವು ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ, ಅಚೀವ್ ಮಾಡಿ. ಬರೀ ಟಾರ್ಗೆಟ್ಗಳನ್ನ ಎಲ್ಲರೂ ಫಿಕ್ಸ್ ಮಾಡ್ಕೊಳ್ತೀವಿ, ಅವುಗಳನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡಲ್ಲ, ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡದೆ ಹೋದರೆ ಸಕ್ಸಸ್ ಕಾಣೋದೇ ಇಲ್ಲ, ಬರೆದಿಟ್ಕೊಂಬಿಡಿ. ವಿತೌಟ್ ಎಫರ್ಟು, ಸರಿಯಾದ ಎಫರ್ಟು ಯಾರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯು ಪುಟ್ ಎಫರ್ಟ್, ಪುಟ್ ಟಾರ್ಗೆಟ್, ಅಚೀವ್ ದೆಮ್. ಆಯಿತು. ನೆಕ್ಸ್ಟು 6ನೇದಕ್ಕೆ ಹೋಗೋಣ. ಮೇಕ್ ದ ಪ್ರಾಪರ್ ನೋಟ್ಸ್. ಸರಿಯಾದ ಟಿಪ್ಪಣಿಗಳನ್ನು ಮಾಡ್ಕೊಳ್ಳಿ. ಬೇಕಾದಷ್ಟು ಟೈಮ್ ಇರೋರು, ಅಂದರೆ ಹೆಂಗಿರೋರು ಇನ್ನೂ ಸಾಕಷ್ಟು ಟೈಮ್ ಇದೆ, ಸರಿಯಾಗಿ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಒಂದೊಂದು ಸಬ್ಜೆಕ್ಟ್ಗೆ ನಿಮ್ಮದಾಗಿರ್ತಕ್ಕಂಥ ನೋಟ್ಸ್ ಇರಬೇಕು. ಈಗ ಆಲ್ರೆಡಿ ಕರೆಂಟ್ ಅಫೇರ್ಸ್ಗೆ ಅಮರ್ಸ್ ಕ್ಲಾಸಸ್ ಅಂತ ಒಂದು ನೋಟ್ಸ್ ಮಾಡಿದ್ದೀರಾ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಮಾಡಿದ್ದೀರಾ, GK ಟಾಪಿಕ್ಸ್ ಮೇಲೆ ಮಾಡಿದ್ದೀರಾ. ಸೊ ಅದೇ ಥರ ಎಲ್ಲ ಸಬ್ಜೆಕ್ಟ್ಗಳು ಮಾಡ್ತಾ ಹೋಗಿ. ನೆಕ್ಸ್ಟು ನೋಟ್ಸ್ ಮಾಡ್ತಾ ಇರಬೇಕಾದ್ರೆ ಇನ್ ಬಿಟ್ವೀನು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡದೆ ಹೋದರೆ ಡೆಫಿನೆಟ್ಲಿ ಸಕ್ಸಸ್ ಕಾಣೋದಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದರೆ, ನಾವೇನು ಓದ್ತಾ ಇದ್ದೀವಿ, ಆ ಓದ್ತಾ ಇರ್ತಕ್ಕಂಥ ಸಬ್ಜೆಕ್ಟಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅನ್ನೋದು ಗೊತ್ತಿಲ್ಲ ಅಂದರೆ ಓದೋದ್ರ ಮೇಲೆ ಗ್ರಿಪ್ ಸಿಗಲ್ಲ. ಬರೆದಿಟ್ಕೊಳ್ಳಿ ಅದು. ಓಕೆ, ಅದಕ್ಕೋಸ್ಕರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟು ಸೆಲ್ಫ್ ಟೆಸ್ಟ್ ಯುವರ್ ನಾಲೆಜ್. ಅವಾಗವಾಗ ಸ್ವಯಂ ಪರೀಕ್ಷೆಗೆ ಒಡ್ಡಿಕೊಳ್ಬೇಕಂದ್ರೆ ಅರ್ಥ ಮಾಡೆಲ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು. ಓಕೆ, ಈಗ ಸಪೋಸ್ ಎಕ್ಸಾಂಪಲ್ ಗ್ರೂಪ್ ಸಿ ಇದೆ, ಗ್ರೂಪ್ ಸಿಗೆ ಇನ್ನೂ 4.5 ತಿಂಗಳಿದೆ ಅನ್ಕೊಳ್ಳೋಣ. 1-2 ತಿಂಗಳಾದ್ಮೇಲೆ ಅಥವಾ ಒಂದೊಂದು ತಿಂಗಳಿಗೆ ಒಂದೊಂದು ಸಲ 100 ಕ್ವಶನ್ಸ್ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕವರ್ ಮಾಡಿರ್ತಕ್ಕಂಥ ಒಂದು ಮಾಡೆಲ್ ಟೆಸ್ಟನ್ನು ಅಟೆಂಡ್ ಮಾಡಲೇಬೇಕು. ಅವಾಗ ಗೊತ್ತಾಗುತ್ತೆ ಆ 100 ಮಾರ್ಕ್ಸ್ಗೆ ನಾನು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡೆ, ಯಾವ್ಯಾವ ಒಂದು ಟಾಪಿಕ್ ಮೇಲೆ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಬಂದಿದ್ವು, ನಾನು ಅವುಗಳನ್ನ ಯಾವ ರೀತಿಯಾಗಿ ಓದಿದ್ದೆ. ನಾನು ಓದಿರೋ ಟಾಪಿಕ್ ಮೇಲೆ ಕ್ವಶನ್ ಬಂದಿತ್ತು, ಬಟ್ ನನ್ನ ಕೈಲಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ? ಯಾಕಂದರೆ ನಾನು ಅದನ್ನು ಸರಿಯಾಗಿ ಓದಿರಲಿಲ್ಲ, ಮತ್ತೆ ಹೋಗಿ ಓದಬೇಕು. ಈ ಥರ ನಮ್ಮ ನಾಲೆಜನ್ನು ನಾವು ಟೆಸ್ಟ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಸ್ವಯಂ ಪರೀಕ್ಷೆಗೆ ಒಡ್ಕೊಳ್ಬೇಕು ಅನ್ನೋದು 8ನೇ ಪಾಯಿಂಟ್. ನೆಕ್ಸ್ಟ್ 9ನೇದು ಟೇಕ್ ಪ್ರಾಪರ್ ರೆಸ್ಟ್ ಆ್ಯಂಡ್ ಸ್ಲೀಪ್. ನೋಡಿ, ಮೊದಲನೇದು ಬಿ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್ ಅಂತ ಹೇಳಿದ್ದೆ. ನಮ್ಮ ಎಫರ್ಟನ್ನು ಹಾಕ್ತಾ ಇದ್ದೀವಿ, ಸಿಗದೆ ಹೋದರೆ ಬೇರೆ ಕೆಲಸ ಇದ್ದೇ ಇದ್ದಾವೆ ಅನ್ನೋ ಒಂದು ಮೆಂಟಾಲಿಟಿನ ಇಟ್ಕೊಂಡು ಸರಿಯಾದ ರೆಸ್ಟ್ ಮತ್ತು ಸ್ಲೀಪ್ ಅಂತ ಹೋಗ್ಬೇಕು. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಜಾಬ್ ಆಗುತ್ತೋ ಇಲ್ವೋ, ಇರೋದೇ 1000 ಪೋಸ್ಟು, ಒಂದು 4-5 ಲಕ್ಷ ಜನ ಬರಿತಾ ಇದ್ದಾರಂತೆ ಅಂತ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಸರಿಯಾದ ವಿಶ್ರಾಂತಿ, ನಿದ್ರೆ ಇದ್ದರೆ ಪ್ರಪಂಚ ಭಾಳ ದೊಡ್ಡದಿದೆ, ವಿಶಾಲವಾಗಿದೆ, ಏನಾದರೂ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಕೇವಲ ಗೌರ್ಮೆಂಟ್ ಜಾಬ್ ತಗೊಳ್ಳೋದೇ ಒಂದು ದೊಡ್ಡ ಸಾಧನೆ ಅನ್ನೋದೇನು ಅಲ್ಲ. ಸೊ ಅದಕ್ಕೋಸ್ಕರ ಬೇರೆ ಅಪಾರ್ಚುನಿಟೀಸ್ ಇದ್ದಾವೆ, ಎಕ್ಸ್ಪ್ಲೋರ್ ಮಾಡಬೇಕು. ಸದ್ಯಕ್ಕೆ ನಮ್ಮ ಕಣ್ಮುಂದೆ ಏನಿದೆ ಜಾಬ್ ತಗೊಳ್ಳೋದು, ಅದಕ್ಕೆ ಸರಿಯಾದ ಒಂದು ವಿಶ್ರಾಂತಿ ನಿದ್ರೆಯಿಂದ ಚೆನ್ನಾಗಿ ಓದ್ಬೋದು. ಯಾರೋ 15 ಅವರ್ ಓದ್ತಾರಂತೆ, ಯಾರೋ 12 ಅವರ್ ಓದ್ತಾರಂತಂದರೆ ಅದು ಅವ್ರವ್ರ ಇಷ್ಟ. ನಾನು ಹೇಳೋದು, ನಾನು ಆಲ್ರೆಡಿ ಮೊದಲು ಹೇಳ್ತಾ ಇದ್ದೆ ನನ್ನ ಒಂದು ಸ್ಲೈಡಲ್ಲಿ, ಇಂಟ್ರೊಡಕ್ಷನ್ ಸ್ಲೈಡಲ್ಲಿ. ಸೊ ಈವನ್ IIT ಖರಗ್ಪುರ್ ಫಸ್ಟು ಭಾರತದಲ್ಲಿ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲೂ ಓದಿದ್ದೀನಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಯಾವತ್ತೂ 15 ಅವರ್ ಓದೋಕ್ಕೆ ಸಾಧ್ಯ ಆಗಲೇ ಇಲ್ಲ, ಆಗೋದು ಇಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಒಂದು ವೇಳೆ ಹಠಕ್ಕೆ ಬಿದ್ದು 15 ಅವರ್ ಓದಿದರೆ ನೆಕ್ಸ್ಟ್ ಡೇ ಏನೂ ಓದೋಕ್ಕಾಗಲ್ಲ, ಅಥವಾ ಟೋಟಲ್ ಶೆಡ್ಯೂಲೇ ಚೇಂಜ್ ಆಗಿಬಿಡುತ್ತೆ. ಇದು ನಮ್ಮ ಪ್ರಾಬ್ಲಮ್ ಅಲ್ವಾ? ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಅನ್ನಂಗೆ ಆಗುತ್ತೆ. ಸೊ ಕೆಲವೊಬ್ರ ಕೈಲಿ ಡೈಲಿ 15 ಅವರ್ ಓದೋಕೆ ಆಗ್ಬೋದು. ನಮ್ಗೆ ಹೆಂಗಂದರೆ ಸರಿಯಾದ ವಿಶ್ರಾಂತಿ ಇರಬೇಕು, ಒಳ್ಳೆ ಊಟ ಇರಬೇಕು, ನಿದ್ರೆ ಇರಬೇಕು. ಅವಾಗ ಮಾತ್ರ ಒಳ್ಳೆ ಕಾನ್ಸಂಟ್ರೇಷನಿಂದ
ಒಂದು 5 to 6 ಅವರ್ ಓದಿದರೆ ಬೇಕಾದಷ್ಟು ಆಯಿತು, ಯಾವ ಎಕ್ಸಾಮ್ ಬೇಕಾದರೂ ಕ್ಲಿಯರ್ ಮಾಡ್ಬೋದು. ಆದರೆ ಒಂದೇನೆಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂಚೂರು ಜಾಸ್ತಿ ಎಫರ್ಟ್ ಹಾಕಬೇಕು. ಸೊ ಅದು ಗೊತ್ತಿರಲಿ. ನೆಕ್ಸ್ಟು ಲಾಸ್ಟ್ ಒನ್ನು ರಿವೈಸ್ ಪುನರ್ಮನನ ಇಲ್ಲದೆ ಹೋದರೆ ಯಾವುದನ್ನು ಸಾಧಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ರಿವೈಸ್ ಮಾಡ್ಕೋಬೇಕು. ನಾವು ಯಾವ ಟಾಪಿಕ್ನ ಓದಿದ್ವಿ ಅವಾಗವಾಗ ಮತ್ತೆ ರಿಕವರ್ ಮಾಡ್ಕೋಬೇಕು, ರೀಕ್ಯಾಪ್ ಮಾಡ್ಕೋಬೇಕಾಗತ್ತೆ, ಗ್ಲಾನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ಓದಿದ್ದು ಮರ್ತೋಗುತ್ತೆ. ಅದು ಎಲ್ರಿಗೂ ಕಾಮನ್, ಎಲ್ರಿಗೂ ಮರ್ತೋಗುತ್ತೆ. ಓದಿದ್ದೆಲ್ಲ ನೆನಪಿದ್ಬಿಟ್ರೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ರಿವೈಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಸಿಂಪಲ್ ಸೂತ್ರಗಳು. ಏನು ಮಹಾಸೂತ್ರಗಳೇನಲ್ಲ ಅಂತ ನಾನು ಮೊದಲೇ ಹೇಳಿದೆ, ಎಲ್ರಿಗೂ ಗೊತ್ತಿರೋದೆ, ಬಟ್ ಇವುಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಕೆಲವೊಂದು ಸ್ಟ್ರಾಟಜಿಗಳು. ಸೊ ಎಲ್ಲರೂ ಈ ಫಾರ್ಮುಲಾಗಳನ್ನು ಓದಿದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀ ಫ್ಯಾಕ್ಟರ್ಸ್ ಇರುತ್ತೆ, ಸ್ಟ್ರಾಟಜೀಸ್ ಇರುತ್ತೆ, ಅವುಗಳು ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಒಂದು ಎಕ್ಸಾಮಲ್ಲಿ ಪಾಸ್ ಆಗಬೇಕಾದ್ರೆ ಬೇರೆಯವರು ಏನು ಓದ್ತಾ ಇದ್ದಾರೋ ಅದನ್ನು ಮೀರಿ ನಾವು ಒಂದಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಅವಾಗ ಮಾತ್ರ ನಾವು ಕ್ಲಿಕ್ ಆಗಕ್ಕೆ ಸಾಧ್ಯ. ಇದೊಂಥರ ಸೀಕ್ರೆಟ್ ಇದ್ದಂಗೆ ಅಲ್ವಾ. ಸೊ ಬೇರೆಯವರು ಏನು ಮಾಡ್ತಾ ಇಲ್ಲ ಅದನ್ನು ನಾವು ಮಾಡಿದಾಗ ನಮ್ಮ ಬಗ್ಗೆ ಒಂದಷ್ಟು ಗೊತ್ತಾಗುತ್ತೆ, ನಾವು ಆ ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ ಅನ್ನೋದು. ಸೊ ಅದು ಸ್ಟ್ರಾಟಜಿ ನಂಬರ್ 1 ಏನಂದರೆ ಕೀ ಫ್ಯಾಕ್ಟರ್. ನಾನು ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಅಮರ್ ಸ್ಟ್ರಾಟಜೀಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದೆ. ಸ್ಟ್ರಾಟಜಿ ನಂಬರ್ 1 ಏನಂದರೆ ಕೀ ಫ್ಯಾಕ್ಟರ್ ಏನಂದರೆ ಪ್ರಚಲಿತ ಘಟನೆಗಳು ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ 18 ಮಂತ್ಸ್ದಾದರೂ ಓದಬೇಕಂತ ಹೇಳ್ತಾ ಇದ್ದೆ. ಯಾವ ರೀತಿಯಾಗಿ ಆ ಒಂದು 18 ಮಂತ್ಸಲ್ಲಿ ಮತ್ತು 6 ಮಂತ್ಸ್ ಯಾವ ಥರ ಅಂತ ನಾನು ಹಿಂದೆನೂ ಹೇಳಿದ್ದೆ. ಯಾಕೆ ಪ್ರಚಲಿತ ಘಟನೆಗಳು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ನೋಡಿ ಆ್ಯಕ್ಚುಲಿ ಒಂದು ಯಾವುದೋ ಟಾಪಿಕ್ ನಡೆದಿರುತ್ತೆ, ಒಂದು ಘಟನೆ ನಡೆದಿರುತ್ತೆ. ಈಗ ಎಕ್ಸಾಂಪಲ್ಲು, ಈಗ ನಮ್ಮ ಒಂದು ರಾಜ್ಯಕ್ಕೆ ಹೊಸ ನೂತನ ರಾಜ್ಯಪಾಲರು ಬಂದರು, ಅದು ಒಂದು ಪ್ರಚಲಿತ ಘಟನೆ. ಆ ಪ್ರಚಲಿತ ಘಟನೆ ಮೇಲೆ ಪಾಲಿಟಿಲಿ ಏನಾಗುತ್ತಂದರೆ ಯಾವ ಒಂದು ವಿಧಿಯ ಪ್ರಕಾರ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ, ಅಥವಾ ಜಿಯೋಗ್ರಫಿಲಿ ಇನ್ನೇನೋ ಕೇಳ್ತಾರೆ, ಹಿಸ್ಟ್ರಿಲಿ ಇನ್ನೇನೋ ಆಗುತ್ತೆ. ಹಿಸ್ಟ್ರಿಲಿ ಏನಾಗುತ್ತೆ, ಕರ್ನಾಟಕದ ರಾಜ್ಯಪಾಲರಲ್ಲಿ ಅತಿ ಹೆಚ್ಚು ಕಾಲ ರಾಜ್ಯಪಾಲರಾಗಿ ಅಧಿಕಾರವನ್ನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರು ಅನ್ನೋದು ಹಿಸ್ಟ್ರಿ ಆಗುತ್ತೆ ಅಲ್ವಾ. ಇನ್ನೊಂದು ಯಾವುದೋ ಜಿಯೋಗ್ರಫಿ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಚಲಿತ ಘಟನೆಗಳ ಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಕ್ವಶನ್ಗಳು ಫ್ರೇಮ್ ಆಗ್ತಾ ಹೋಗ್ತವೆ. ಇದು ಎಕ್ಸಾಮಿನರ್ ಥಿಂಕಿಂಗ್. ಸಡನ್ಲಿ ಯಾವುದೋ ವಿಧಿನ ಕೇಳಲ್ಲ, ಆ ವಿಧಿ, ಆ ಒಂದು ಆರ್ಟಿಕಲ್ಲು, ಆ ಒಂದು ಕಲಮ್ನ ಯಾಕೆ ಕೇಳ್ತಾರೆ ಅಂದರೆ ಅದು ಸುದ್ದಿಲಿರುತ್ತೆ. ನೋಡಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇವೆಲ್ಲ ಕೆಲವೊಂದು ಸ್ಟ್ರಾಟಜೀಸ್, ಇವುಗಳನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ನಾರ್ಮಲ್ ಆಗಿ ಓದಿದರೆ ಎಲ್ಲರೂ ನಾರ್ಮಲ್ ಆಗಿ ಓದ್ತಾರೆ. ನಾವು ಸಕ್ಸಸ್ ಕಾಣ್ಬೇಕಂದ್ರೆ ಏನಾದರೂ ಒಂಚೂರು ಡಿಫ್ರೆಂಟ್ ಆಗಿರ್ಬೇಕಲ್ವ, ಅದು ಸಕ್ಸಸ್ ಕಡೆ ತೆಗೆದುಕೊಂಡು ಹೋಗಂತಿರಬೇಕು. ದಟ್ ಈಸ್ ಸ್ಟ್ರಾಟಜಿ ನಂಬರ್ 1. ಪ್ರಚಲಿತ ಘಟನೆಗಳ ಮೇಲೆ ಬೇರೆ ಬೇರೆ ಸಬ್ಜೆಕ್ಟನ್ನು ಫೋಕಸ್ ಮಾಡ್ತಾ ಹೋಗಿ. ಓಕೆ, ಈಗ ಯಾವುದೋ ಆರ್ಟಿಕಲ್ 164 ಅಂತ ಹಿಂದೆ ಮಾತಾಡ್ತಾ ಇದ್ವಿ. ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಥವಾ ಮಂತ್ರಿಗಳಾಗಿರ್ಬೇಕಂದ್ರೆ ಅವರು ಯಾವುದಾದರೂ ಸದನದ ಸದಸ್ಯರಾಗಿರಬೇಕು. ಅವರು ಸದನದ ಸದಸ್ಯರಾಗಿಲ್ಲ ಅಂದರೆ 6 ತಿಂಗಳೊಳಗೆ ಅವರು ಮಂತ್ರಿ ಸ್ಥಾನದಿಂದ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಬೇಕಾಗುತ್ತೆ. ಇದು ಪ್ರಚಲಿತ ಘಟನೆ. ಅದ್ರ ಮೇಲೆ ಏನು ಕೇಳ್ತಾರೆ, ಯಾವ ಆರ್ಟಿಕಲ್ ಪ್ರಕಾರ ಈ ಒಂದು ಅಂಶ ಇದೆ ಅಂತ ಕೇಳ್ತಾರೆ. ನೋಡಿ, ಪ್ರಚಲಿತ ಘಟನೆ ಬಟ್ ಪಾಲಿಟಿಕ್ಸ್ ಸಂಬಂಧಿಸಿದೆ ಅಲ್ವಾ. ಸೊ ಹಾಗೆ ನೆಕ್ಸ್ಟ್ ಒನ್ ಸ್ಟ್ರಾಟಜಿ ನಂಬರ್ 2, ಅವರ್ ಬೆಸ್ಟ್ ಗೈಡ್. ನಮ್ಮ ಬೆಸ್ಟ್ ಗೈಡು ಯಾವ ಒಬ್ಬರು ಫ್ರೆಂಡು ಅಲ್ಲ, ಯಾರೂ ಅಲ್ಲ, ಬಟ್ ಒಬ್ಬರು ಯಾರು ಅಂದರೆ ಅವರು ಓಲ್ಡ್ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಒಳ್ಳೆ ಗೈಡ್ ಆಗಿರಬೇಕಾಗತ್ತೆ. ಯಾಕಂದರೆ ಯಾರೂ ಹೇಳದ ಸೀಕ್ರೆಟ್ಗಳನ್ನು ಹಳೆ ಪ್ರಶ್ನೆ ಪತ್ರಿಕೆಗಳು ಬಿಟ್ಕೊಡ್ತವೆ ಅಂತ ಹೇಳ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಎಟ್ಲೀಸ್ಟ್ ಕಳೆದ 3 ವರ್ಷಗಳ ಎಲ್ಲ ಪರೀಕ್ಷೆಗಳ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ. ಅವಾಗ ಗೊತ್ತಾಗುತ್ತೆ ಯಾವುದು ಟ್ರೆಂಡಲ್ಲಿದೆ, ಯಾವ ಟಾಪಿಕ್ ಮೇಲೆ ಹೆಚ್ಚಿಗೆ ಕ್ವಶನ್ ಬರ್ತಾ ಇದ್ದಾವೆ ಅಂತ, ಮತ್ತು ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ. ಅದು PC ಆಗಿರಲಿ, PSI ಆಗಿರಲಿ. ನಾವು ಯಾವುದೋ PSI ಎಕ್ಸಾಮ್ ಪ್ರಿಪೇರ್ ಆಗ್ತೀವಿ ಅಂತ ಅನ್ನೋದಾದರೆ KS ಎಕ್ಸಾಮ್ನ ಸಾಲ್ವ್ ಮಾಡಬಾರ್ದು ಅಂತ ಏನಾರು ಇದೆಯಾ, ಅಥವಾ STA ಸಾಲ್ವ್ ಮಾಡಬಾರ್ದು ಪೇಪರ್ಸ್ ಅಂತ ಏನಾರು ಇದೆಯಾ? ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇರ್ರೆಸ್ಪೆಕ್ಟಿವ್ ಆಫ್ ದ ಎಕ್ಸಾಮ್ ವಿಚ್ ವಿ ಆರ್ ಪ್ರಿಪೇರಿಂಗ್, ಜಸ್ಟ್ ಸಾಲ್ವ್ ಆಲ್ ಓಲ್ಡ್ ಕ್ವಶನ್ ಪೇಪರ್ಸ್. ಎಟ್ಲೀಸ್ಟು 3 ವರ್ಷಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಯಾವ ಪೇಪರ್ನ ಯಾವ ಅಟೆಂಡ್ ಮಾಡ್ತಾ ಇದ್ರೋ ಅವುಗಳನ್ನ ಹೆಚ್ಚಿಗೆ ಸಾಲ್ವ್ ಮಾಡಿ. ಈಗ PSIನ ಎಕ್ಸಾಮ್ ನೀವು ಅಟೆಂಡ್ ಮಾಡ್ತಾ ಇದ್ರಿ ಅಂದರೆ ಒಂದು 10 ವರ್ಷದ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ನ PSIದು ಸಾಲ್ವ್ ಮಾಡಿ, 3 ವರ್ಷದ್ದು ಬೇರೆ ಬೇರೆ ಎಕ್ಸಾಮ್ದು ಸಾಲ್ವ್ ಮಾಡಿ. ಇದು ಬೆಸ್ಟ್ ಗೈಡ್ ಆಗುತ್ತೆ. ಸ್ಟ್ರಾಟಜಿ ನಂಬರ್ 2. ಜಸ್ಟ್ ನೀವೇ ಥಿಂಕ್ ಮಾಡಿ, ಕರೆಕ್ಟ್ ಅನಿಸುತ್ತೆ. ನೆಕ್ಸ್ಟು ಸ್ಟ್ರಾಟಜಿ ನಂಬರ್ 3 ಹೇಳ್ತಾ ಹೋಗ್ತೀನಿ, ಜನರಲ್ ಟ್ರೆಂಡ್. ಜನರಲ್ ಟ್ರೆಂಡ್ ಯಾವ ಥರ ಇದೆ ಈಗ ನೋಡಿ. FD ಎಕ್ಸಾಮಲ್ಲಿ ಸೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರು,
ಅದಕ್ಕೋಸ್ಕರ ಇವಾಗ ಎಲ್ಲ ಸೈನ್ಸ್ ಓದ್ತಾ ಇದ್ದೀವಿ. ಇನ್ನೊಂದು ಯಾವುದೋ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಕೇಳ್ಬಿಡ್ತಾರೆ, ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಲ್ವಾ. ಜನರಲ್ ಆಗಿ ಟ್ರೆಂಡ್ ಯಾವ ಥರ ಇದೆ ಅಂತ ನೋಡೋದ್ರ ಜೊತೆಗೆ ಅಂದರೆ ಹಿಂಡನ್ನು ಅನುಸರಿಸಬೇಕು. ಹಿಂಡು ಹೋಗ್ತಾ ಇರುತ್ತೆ, ಅದನ್ನು ಅನುಸರಿಸ್ಕೊಂಡು ನಾವು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು. ಅದಕ್ಕೋಸ್ಕರ ಫಾಲೋ ದಿ ಹರ್ಡ್ ಬಟ್ ಥಿಂಕ್ ಡಿಫ್ರೆಂಟ್ಲಿ. ಈಗ ಸೈನ್ಸ್ ಮೇಲೆ ಜಾಸ್ತಿ ಕೇಳಿದಾನೆ ಅಂದ್ಬಿಟ್ಟು ಬರೀ ಸೈನ್ಸ್ ಓದೋದಲ್ಲ, ಇನ್ನೊಂದು ಯಾವುದೋ ಮೆಂಟಲ್ ಎಬಿಲಿಟಿನೂ ಕವರ್ ಮಾಡಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಕವರ್ ಮಾಡಬೇಕು. ಸೊ ಆ ಥರ ಹಿಂಡನ್ನು ಅನುಸರಿಸೋದ್ರ ಜೊತೆಗೆ ಒಂದು ಸ್ವಲ್ಪ ಬೇರೆ ಟಾಪಿಕ್ಗಳನ್ನ ಕವರ್ ಮಾಡ್ತಾ ಹೋಗಬೇಕು. ಇನ್ನು ಸ್ಟ್ರಾಟಜಿ ನಂಬರ್ 4 ಫೋಕಸಿಂಗ್ ಏರಿಯಾಸ್. ಇದು ವೆರಿ ಇಂಪಾರ್ಟೆಂಟು. ಭಾಳ ಜನ ಕೆಲವೊಂದು ಸಣ್ಣ ಪುಟ್ಟ 2-3 ಕ್ವಶನ್ ಬರೋಂಥ ಟಾಪಿಕ್ಸ್ ಇರ್ತವೆ, ಅವುಗಳನ್ನ ಬಿಟ್ಟೇ ಬಿಡ್ತಾರೆ. ಎಕ್ಸಾಂಪಲ್ಲು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ವಿಜ್ಞಾನದ ಮೇಲೆ 2-3 ಕ್ವಶನ್ಸ್ ಬರ್ತಾ ಇರುತ್ತೆ, ಕಂಪ್ಯೂಟರ್ ಜ್ಞಾನದ ಮೇಲೆ 2-3 ಕ್ವಶನ್ ಬರ್ತಾ ಇರುತ್ತೆ, ಅದನ್ನು ಟಚ್ಚೇ ಮಾಡಲ್ಲ. ಅಲ್ಲಿಗೆ ಏನಾಯಿತು, ಒಂದು 4-5 ಈಸಿ ಕ್ವಶನ್ಸ್ ಅಥವಾ ಒಂದು 6-7 ಈಸಿ ಕ್ವಶನ್ಸ್ ಬಿಟ್ಟು ಬಂದ್ಬಿಡ್ತೀವಿ. ನೋಡಿ, ಕೆಲವೊಂದು ಸಲ ಒಂದೊಂದು ಕ್ವಶನಲ್ಲೇ ಜಾಬ್ ಮಿಸ್ ಆಗ್ತಾ ಇರುತ್ತೆ. ನಾವು 6-8 ಕ್ವಶನ್ಗಳನ್ನ ಈಸಿ ಇರೋವನ್ನ ಬಿಟ್ಟು ಬಂದರೆ ಅಲ್ವಾ. ಅದಕ್ಕೋಸ್ಕರ ಫೋಕಸಿಂಗ್ ಏರಿಯಾಸ್ ವೆರಿ ಇಂಪಾರ್ಟೆಂಟು. ಎಲ್ಲರೂ ಓದ್ತೀವಿ, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್ ಎಲ್ಲರೂ ಓದ್ತೀವಿ. ಬಟ್ ಈ ಒಂದು ಇಂಪಾರ್ಟೆಂಟ್ ಫೋಕಸಿಂಗ್ ಏರಿಯಾಸನ್ನು ಬಿಟ್ಬಿಟ್ರೆ ಆ 6-7 ಕ್ವಶನ್ಗಳೇ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತವೆ, ಅವುಗಳ ಮೇಲೇನು ಫೋಕಸ್ ಮಾಡಬೇಕು. ಸೊ ಇಷ್ಟು ಸ್ಟ್ರಾಟಜೀಸ್ ಆಗ್ತವೆ, ಇಷ್ಟು ಸಿಂಪಲ್ ಸೂತ್ರಗಳಾಗ್ತವೆ. ಓಕೆ, ಸೊ ಹಾಗಾದರೆ ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದಷ್ಟು ಗ್ಲಾನ್ಸನ್ನು ಮಾಡ್ಕೊಂಡ್ವಿ. ಆ ಗ್ಲಾನ್ಸಲ್ಲಿ ಹಲವಾರು ಪರೀಕ್ಷೆಗಳ ಬಗ್ಗೆ ಡಿಸ್ಕಸ್ ಮಾಡ್ದಂಗೆ ಆಯಿತು. ಅದು PC ಆಗಿರ್ಬೋದು, PSI, SDA, ಗ್ರೂಪ್ C, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಅಸಿಸ್ಟೆಂಟ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸು ಅಂದರೆ ACF, ಅಥವಾ ಬೇರೆ ಬೇರೆ ಪರೀಕ್ಷೆಗಳ ಡಿಸ್ಕಷನ್ ಆಯಿತು. ಯಾವ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಸ್ಟಡಿ ಪ್ಲ್ಯಾನ್ ಯಾವ ಥರ ಇರಬೇಕು, ಟೈಮ್ ಟೇಬಲ್ ಯಾವ ಥರ ಇರಬೇಕಂತ ಒಂದು ಡಿಸ್ಕಷನ್ನ ಮಾಡಿದ್ವಿ. ಮತ್ತು ಒಂದು ಪ್ಲೇ ಲಿಸ್ಟನ್ನೇ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ನ್ಯೂ ಪ್ಲೇ ಲಿಸ್ಟ್ ಯಾವುದಕ್ಕೆ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, SDA, ಗ್ರೂಪ್ C ಆ್ಯಂಡ್ ಅದರ್ಸ್ ಅಲ್ವಾ. ಸೊ ಇದು ಈ ಒಂದು ಸೀರೀಸಲ್ಲಿ ಇದು ಮೊದಲನೇ ಕ್ಲಾಸ್ ಆಗುತ್ತೆ. ಈ ಕ್ಲಾಸನ್ನ ವೀಡಿಯೋವನ್ನು ಈ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ಮುಂದೆ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ಆ ಪ್ಲೇ ಲಿಸ್ಟಲ್ಲಿ ಹಾಕ್ತಾ ಹೋಗ್ತೀನಿ. ಇದು ಕ್ಲಾಸ್ 1 ಆದರೆ ನೆಕ್ಸ್ಟ್ ಕ್ಲಾಸ್ 2, 3 ಅಂತ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟಾಗುತ್ತೆ ಇವತ್ತಿನ ಜನರಲ್ ಡಿಸ್ಕಷನ್ನು. ಸೊ ಭಾಳ ಜನರಿಗೆ ಒಂದು ಮೋಟಿವೇಶನ್ ಸಿಕ್ತು ಅನ್ಕೊಳ್ತೀನಿ, ಒಂದು ಫಾರ್ಮುಲಾ ಸಿಕ್ತು, ಅಥವಾ ನಾವು ಯಾವ ರೀತಿಯಾಗಿ ಓದಬೇಕು ಅನ್ನೋ ಒಂದು ಐಡಿಯಾ ಸಿಕ್ತು ಅನ್ಕೊಳ್ತಾ, ಒಂದು ಸ್ಟಡಿ ಪ್ಲ್ಯಾನು, ಒಂದು ಟೈಮ್ ಟೇಬಲ್ ರೆಡಿ ಆಗುತ್ತೆ ನಿಮ್ಮದೇ ಒಂದು ಅಂತ ಭಾವನೆಯಿಂದ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋಗಳಲ್ಲಿ ಈ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡುತ್ತಾ ನಾವು ಗಮನ ಹರಿಸೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.